ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಕೃಷ್ಣಾವತಾರದ ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ವಿ. ಕೃಷ್ಣ ಪರಮಾತ್ಮ ಭೂಮಿಯ ಭಾರ ಹರಣ ಮಾಡಲಿಕ್ಕೆ ಅಂತ ಅವತಾರ ಮಾಡಿದ. ಅವತರಿಸಿದಾಗಲೇ ಕೃಷ್ಣ ಹೇಗಿದ್ದ ಅಂತ ಭಾಗವತ ಹೇಳ್ತದೆ. ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ. ಅವತರಿಸಿದ ಕೃಷ್ಣನನ್ನು ದರ್ಶನ ಮಾಡಿದವನು ವಸುದೇವ. ಆಮೇಲೆ ನಂದಗೋಕುಲದಲ್ಲಿ ಅಂತ ಅವನು ಬೆಳೀತಾನೆ. ನಂದಗೋಕುಲದಲ್ಲಿ ಕೃಷ್ಣ ತನ್ನ ಬಾಲಲೀಲೆಗಳನ್ನೆಲ್ಲ ತೋರಿಸ್ತಾ ಮಧ್ಯದಲ್ಲಿ ಬರ್ತಿದ್ದ ಅಸುರರ ಸಂಹಾರನೂ ಮಾಡಿದ ಅಂತ ಕಥೆ. ಪೂತನ, ಶಕಟ, ತೃಣಾವರ್ತ, ಬಕ, ವತ್ಸ, ಕೇಶಿ, ಅರಿಷ್ಟ ಈ ಎಲ್ಲ ಅಸುರರ ಸಂಹಾರ ಕೃಷ್ಣ ಮಾಡಿದ. ಪ್ರಲಂಬಾಸುರ ಒಂದಿಬ್ಬರನ್ನು ಮಾತ್ರ ಬಲರಾಮನ ಕಡೆ ಸಂಹಾರ ಮಾಡಿಸಿದ್ನಂತೆ. ಉಳಿದವರನ್ನೆಲ್ಲ ಕೃಷ್ಣನೇ ಸಂಹಾರ ಮಾಡಿದ್ದಾನೆ. ಕೆಲವರಿಗೆ ಪಾರ್ವತಿಯ ವರ ಇತ್ತಂತೆ. ಇನ್ನು ಕೆಲವು ಅಸುರರಿಗೆ ಗಣಪತಿಯ ವರ, ಕೆಲವರಿಗೆ ಶಿವನ ವರ, ಕೆಲವರಿಗೆ ಸ್ಕಂದನ ವರ. ಅಂತೂ ದೇವತೆಗಳ ವರ ಪಡ್ಕೊಂಡು ನಾವು ಅವಧ್ಯರಾಗಿದ್ದೇವೆ ಅಂತ ಯಾರೂ ನಮ್ಮನ್ನು ಕೊಲ್ಲಿಕ್ಕಿಲ್ಲ, ಯಾರೂ ನಮ್ಮನ್ನು ಏನೂ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಕೃಷ್ಣ ಪರಮಾತ್ಮ ಅವರನ್ನು ಸಂಹಾರ ಮಾಡಿದ ಅಂತ ಕಥೆ. ಅದರ ಆಧ್ಯಾತ್ಮಿಕ ಚಿಂತನೆ ಏನು ಅಂತ ನಿನ್ನೆ ನೋಡಿದ್ವಿ. ಕೃಷ್ಣ ಮಾಡಿದ ಎಲ್ಲ ಅಸುರರ ಸಂಹಾರವನ್ನು ಹ್ಯಾಕೆ ಚಿಂತನೆ ಮಾಡಬೇಕು? ನಮ್ಮ ಬದುಕಿನಲ್ಲಿ ಬರ್ತಾ ಇರುವ ಅನಿಷ್ಟಗಳ ಪರಿಹಾರ ಅಂತ ಭಾವಿಸಬೇಕು. ಅನಿಷ್ಟಗಳು ಒಂದೇ ರೀತಿ ಇರ್ತದೆ ಅಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಅನಿಷ್ಟಗಳಿರ್ತಾವೆ. ನನಗಿದ್ದ ಅನಿಷ್ಟವೇ ಬೇರೆ, ಅವರಿಗಿದ್ದ ಅನಿಷ್ಟವೇ ಬೇರೆ, ಇನ್ನೊಬ್ಬರಿಗಿರುವ ಅನಿಷ್ಟಗಳೇ ಬೇರೆ. ಕೃಷ್ಣ ಎಲ್ಲ ಥರದ ಅನಿಷ್ಟಗಳನ್ನು ಪರಿಹಾರ ಮಾಡಿದ. ಗೋಪಿಕಾ ಸ್ತ್ರೀಯರು ಗೋಪಿ ಗೀತೆಯಲ್ಲಿ ಹೇಳುವಾಗ ಈ ಅನಿಷ್ಟಗಳ ಪರಿಹಾರ ಹೇಗೆ ಮಾಡಿದ ಕೃಷ್ಣ ಅಂತ ಒಂದು ಪಟ್ಟಿ ಕೊಡ್ತಾರೆ. ಆ ಪಟ್ಟಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ವಿಷಜಲಾಶಯಾತ್ ವ್ಯಾಳರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್. ಈ ಮಾತಿನಲ್ಲಿ ಆ ಅಂಶಗಳೆಲ್ಲ ಸೇರಿಕೊಂಡಿದೆ. ವಿಷಜಲಾಶಯಾತ್ ವಿಷದ ಮಡುವು, ನೀರಿನಲ್ಲಿ ವಿಷ ಸೇರಿಕೊಂಡಿದೆ,
ಆ ವಿಷಪಾನ ಮಾಡಿ ಗೋವುಗಳು, ಗೋಪಿಕಾ ಸ್ತ್ರೀಯರು, ಗೋಪಾಲಕರು ಮೂರ್ಛೆ ಹೋಗ್ತಿದ್ದಾರೆ, ಸಾಯ್ತಿದ್ದಾರೆ ಅಂತ ಗೊತ್ತಾಯಿತು. ಯಾವಾಗ ಆ ಮಡುವಿನಲ್ಲಿ ಕಾಳಿಂಗ ಅಂತ ಒಂದು ಸರ್ಪ ಸೇರಿದ್ದ. ಕಾಳಿಂಗ ಸರ್ಪ ಬಾಯಿ ತುಂಬ ವಿಷ ಉಗುಳುತ್ತಿದ್ದಂತೆ. ಉಗುಳಿದ ವಿಷ ಎಲ್ಲ ನೀರಿನಲ್ಲಿ ಸೇರ್ತಾ ಇತ್ತು, ನೀರು ವಿಷವಾಗ್ತಾ ಇತ್ತು. ಯಮುನೆಯ ಮಡುವಿನಲ್ಲಿದ್ದ ವಿಷ ಎಲ್ಲ ಯಾರು ತೆಗಿಬೇಕು? ಸಾಮಾನ್ಯರಿಂದ ಅದು ಸಾಧ್ಯವೇ? ಕಾಳಿಂಗನನ್ನು ಓಡಿಸ್ಬೇಕು, ವಿಷದ ನೀರಿನಲ್ಲಿ ಸೇರಿಕೊಂಡಿದೆ ವಿಷ ಎಲ್ಲ, ಅದನ್ನು ತೆಗಿಬೇಕು, ನೀರು ಸ್ವಚ್ಛ ಮಾಡಬೇಕು. ಇದು ದೊಡ್ಡ ಕೆಲಸ, ಇದು ಆಪತ್ತು, ಇದು ಅನಿಷ್ಟ. ನಮ್ಮ ಮನೆಗಳಲ್ಲಿ ಕುಡಿಯೋ ನೀರೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಸ್ಥಿತಿ ಏನು? ಮನೆಯಲ್ಲಿ ಒಂದು ದೊಡ್ಡ ಟ್ಯಾಂಕ್ ಅಂತ ಮಾಡಿರ್ತಾರೆ ಕುಡಿಲಿಕ್ಕೆ. ಆ ನೀರಿನಲ್ಲೇ ಏನಾದರೂ ವಿಷ ಸೇರ್ಕೊಂಡ್ಬಿಟ್ರೆ ನಾವು ಕುಡಿದವರೆಲ್ಲ ಏನಾಗಬೇಡ. ಅವತ್ತು ಗೊಲ್ಲರೆಲ್ಲ ತಮ್ಮ ಆಕಳುಗಳನ್ನು ಮೇಯಿಸಿಕೊಂಡು ಆಕಳಿಗೂ ನೀರು ಕುಡಿಸಿ ಗೋವಿಗೂ ನೀರು ಕುಡಿಸಿಕೊಂಡು ಬರ್ತಿದ್ರಂತೆ ಆ ಯಮುನೆಯ ಮಡುವಿನಲ್ಲಿ. ಆ ನೀರು ವಿಷವಾಗಿಬಿಟ್ಟಿದೆ. ಇದು ವಿಷದಿಂದ ಉಂಟಾದ ಬಾಧೆ, ವಿಷಬಾಧೆ. ಕೃಷ್ಣ ಕಾಳಿಂಗ ಸರ್ಪವನ್ನು ಮರ್ದನ ಮಾಡಿ ವಿಷದಿಂದ ಬರುವಂಥ ಬಾಧೆಯನ್ನು ಪರಿಹಾರ ಮಾಡಿದ ಅಂತ ಉಲ್ಲೇಖ ಮಾಡ್ತಾರೆ. ಚರಿತ್ರೆ ಬಹಳ ವಿಸ್ತಾರವಾಗಿದೆ ಭಾಗವತದಲ್ಲಿ. ಒಮ್ಮೆ ಕೃಷ್ಣ ದಿನ ಆಟಕ್ಕೆ ಅಂತ ಹೊರಟ. ಅವತ್ತು ಬಲರಾಮನಿಗೆ ಬರಲಿಕ್ಕೆ ಹೇಳಲಿಲ್ಲಂತೆ. ದಿನಾ ಬಲರಾಮನನ್ನು ಕರ್ಕೊಂಡೇ ಬರುವವ, ದಿನಾ ಬಲರಾಮನೊಟ್ಟಿಗೆ ಆಟ ಆಡಲಿಕ್ಕೆ ಬರುವವನು ಅವತ್ತು ಮಾತ್ರ ಬಲರಾಮನಿಗೆ ಹೇಳಲಿಲ್ಲ. ಯಾಕೆ ಅಂದರೆ ಶ್ರೀಹರಿಗೆ ಗೊತ್ತಿತ್ತು, ನಾನು ಮುಂದೆ ಮಾಡ್ತಾ ಇರೋದು ಕಾಳಿಂಗ ಮರ್ದನ. ಈ ಸರ್ಪಗಳಲ್ಲಿ ಒಂದು ಒಗ್ಗಟ್ಟೇನು ಅಂದರೆ, ತಮ್ಮ ಕಣ್ಣು ಮುಂದೆ ಇನ್ನೊಂದು ಸರ್ಪವನ್ನು ಯಾರಾದರೂ ತುಳಿತಿದ್ರೆ ಅದನ್ನು ಇನ್ನೊಂದು ಸರ್ಪ ಸಹಿಸಲ್ಲ, ಅಷ್ಟು ಒಗ್ಗಟ್ಟಿರ್ತದೆ. ಹಾಗಾಗಿ ಕೃಷ್ಣ ಬಲರಾಮನಿಗೆ ಅವತ್ತಿನ ಆಟಕ್ಕೆ ತಾನು ಕರೆತರದೆ ಎಲ್ಲ ಕಡೆಯಲ್ಲಿ ಕರ್ಕೊಂಡು ಹೋಗೋನು ಅವತ್ತು ಮಾತ್ರ ಬಿಟ್ಟು ಯಮುನೆಯ ಬಳಿಗೆ ಬಂದ. ನೀರಿನೊಳಗೆ ಧುಮುಕಿದ. ಕಾಳಿಂಗ ಸರ್ಪ ತನ್ನ ಬಾಲದಿಂದ ಯಾರೋ ಬಂದಿದ್ದಾರೆ ಇಲ್ಲಿ ಅಂತ ನೋಡಿಕೊಂಡು ಕೃಷ್ಣನನ್ನು ದೈವ ಅಂತ ಅರಿಯದೇನೆ ಅವನ ಬೆನ್ನಿನ ಮೇಲೆ ಏಟು ಹಾಕಿದ ಅಂತಿದೆ. ಏಟು ಹಾಕಿದಾಗೆ ಕೃಷ್ಣ ಬೆನ್ನಿನ ಮೇಲೆ 2 ಏಟು ತಿಂದ. ಮೇಲ್ನೋಟಕ್ಕೆ ಏನು ಅನ್ನಿಸ್ತದೆ? ಕೃಷ್ಣನಿಗೇನು ಏಟು ತಿನ್ನಬೇಕಾದ ಅನಿವಾರ್ಯತೆ ಇರಲಿಲ್ಲ. ಆದರೂ ಏಟು ತಿನ್ನಲ್ಲ. ಯಾಕೆ? ಅಶಕ್ತನಾಗಿದ್ನ. ಅದಕ್ಕೆ ಭಾಗವತ ಹೇಳ್ತದೆ, ಸೇಹೇಪಿ ಭಕ್ತಸ್ಯ ಮಹಾಪರಾಧಂ. ಭಗವಂತ ಎಂಥ ಯಜಮಾನ ಅಂದರೆ, ತನ್ನ ಭಕ್ತರು ಅಂತ ಆದಮೇಲೆ ಅವರು ಎಂಥ ಅಪರಾಧ ಮಾಡಿದರೂ ಸಹಿಸ್ಕೋತಾನಂತ. ಎಂಥೆಂಥ ದೇವತೆಗಳು ಎಂಥೆಂಥ ಅಪರಾಧ ಮಾಡಿದ್ದಾರೆ. ಅಧಿಕಾರದಲ್ಲಿ ಏರುವವರಿಗೆ ಭಕ್ತರ ಅಪರಾಧ ಸಹಿಸಿಕೊಳ್ಳೋ ಗುಣ ಇದ್ದೇ ಇರ್ತದೆ ಅಂತ ನಿಯಮ ಇಲ್ಲ. ಅಧಿಕಾರದಲ್ಲಿ ಬಂತು ಅಂತಾದ ಕೂಡಲೇ ಹಾಗೆ. ಅಧಿಕಾರ ಬಂದಾಗ ಬಹಳ ಜನರಲ್ಲಿ ದರ್ಪನೇ ಸೇರಿಕೊಳ್ತದೆ. ಆದರೆ ಕೃಷ್ಣನಿಗೆ ಹಾಗಲ್ಲ. ಇಡೀ ಜಗತ್ತೇ ತನ್ನ ಕೈಯಲ್ಲಿದ್ದು ಜಗತ್ತಿನ ದೊಡ್ಡ ಅಧಿಕಾರಿ ಅಂತಾದರೂ ಕೃಷ್ಣ ಕಾಳಿಂಗ ಸರ್ಪದ ಬಾಲದಿಂದ ಬೆನ್ನಿನ ಮೇಲೆ ಏಟು ಹಾಕ್ತಿದ್ರೆ ಹಾಕು ಅಂತಂದ. ನಾನು ಯಾರು ಅಂತ ನಿನಗಿನ್ನೂ ಅರಿವಿಲ್ಲ, 4 ಏಟು ಹಾಕ್ತಿದ್ದಿ, ಆಮೇಲೆ ನೋಡ್ಕೊಳ್ತೇನೆ ಅಂತ ಸುಮ್ಮನೆ ಸಹಿಸ್ಕೊಂಡ. ಇದು ಭಕ್ತಾಪರಾಧ ಸಹಿಷ್ಣುತೆಗೆ ನಿದರ್ಶನ ಅಂತ ಭಾಗವತ ಹೇಳ್ತದೆ. ಭೀಷ್ಮಾಚಾರ್ಯರು ಏನೆಲ್ಲ ಮಾಡ್ತಾರೆ. ದುರ್ಯೋಧನ ಪಕ್ಷದಲ್ಲಿ ಸೇರಿ ಯುದ್ಧ ಮಾಡ್ತಾ ಇದ್ದಾರೆ. 10,000ಕ್ಕೆ ಕಡಿಮೆ ಇಲ್ಲದಂತೆ ದಿನಾ ಪಾಂಡವರ ಸೈನ್ಯವನ್ನು ಕೊಂದರಂತೆ 10 ದಿನ. ಆದರೆ ಕೃಷ್ಣ ಮಾತ್ರ ವಿರೋಧ ಪಕ್ಷದ ನಾಯಕನಾಗಿ ಭೀಷ್ಮನಿದ್ದರೂ ಅವನ ಅವಗುಣಗಳನ್ನು ಎಣಿಸದೇನೆ ಅವನನ್ನು ಸಹಿಸಿಕೊಂಡ. ಯಾಕೆ ಅಂದರೆ ಅವನನ್ನು ಭಕ್ತ ಅಂತ. ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ ಅಂತಂದಿದ್ದಾರೆ. ಅದರಲ್ಲಿ ಈ ಕಾಳಿಂಗ ಸರ್ಪನ ಅಪರಾಧವನ್ನು ಕೃಷ್ಣ ಸಹಿಸಿದ್ದನ್ನು ನಾವು ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕು. ಆಮೇಲೆ ಕೃಷ್ಣ ಬಾಲವನ್ನು ಎಡಗೈಯಲ್ಲಿ ಹಿಡಿದ. ಬಾಲ ಹಿಡಿದ ಮೇಲೆ ಯಾವುದರಿಂದ ಹೊಡಿಬೇಕು ಕೃಷ್ಣನಿಗೆ? ಸರಿ ಅಂತ ಅವನು ಹೆಡೆ ಎತ್ತಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ.
ಹೆಡೆ ಎತ್ತುತ್ತಾನೆ, ಹೆಡೆಯಿಂದ ಹೊಡೆಯೋಣ ಅಂತ ಕೃಷ್ಣನಿಗೆ. ಆದರೆ ಕೃಷ್ಣ ಅವನ ಹೆಡೆಗಿಂತ ಮೇಲೆ ಹಾರಿದ್ದಂತೆ. ಹಾರಿ ಅವನ ಹೆಡೆಯ ಮೇಲೆ ನಿಂತು ಕುಣಿಲಿಕ್ಕೆ ಅಂತ ಪ್ರಾರಂಭ ಮಾಡಿದ. ಅದನ್ನು ಭಾಗವತ ಹೇಳ್ತದೆ, ತಚ್ಚಿತ್ರತಾಂಡವ ವಿರುಗ್ಣ ಫಣಾತ ಪತ್ರಂ. ಚಿತ್ರತಾಂಡವ ವಿರುಗ್ಣ ಫಣಾತ ಪತ್ರಂ. ಶ್ರೀಕೃಷ್ಣ ನರ್ತನ ಮಾಡ್ತಾ ಇದ್ದದ್ದು ಆಶ್ಚರ್ಯಕರ ಆಗಿತ್ತು. ಚಿತ್ರತಾಂಡವ ಅಂತ ಕರೆಸ್ಕೊಂತು. ಈ ನರ್ತನದಲ್ಲಿ ಕೆಲವು ಪ್ರಭೇದಗಳನ್ನು ನಾಟ್ಯಶಾಸ್ತ್ರ ಹೇಳ್ತದೆ. ಅದರಲ್ಲಿ ತಾಂಡವ ಅನ್ನೋದೊಂದು ನೃತ್ಯ ವಿಶೇಷ. ಭರತ ನಾಟ್ಯಶಾಸ್ತ್ರದ ಪ್ರವರ್ತಕ. ನಾಟ್ಯಶಾಸ್ತ್ರದಲ್ಲಿ ಥರ ಇದೆ. ಅದರಲ್ಲಿ ತಾಂಡವ ನೃತ್ಯವನ್ನು ಕೃಷ್ಣ ಮಾಡಿದ್ದಂತೆ. ಆ ನೃತ್ಯ ಹೇಗಿತ್ತು, ಅದನ್ನು ಆಸ್ವಾದಿಸಬೇಕು, ಕಣ್ಣಿನಿಂದ ನೋಡಬೇಕು ಅಂತ ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ಬಂದ್ರಂತೆ. ಬ್ರಹ್ಮದೇವರು ಬರುವಾಗ ಆಕಾಶದಲ್ಲಿ ಕೈಯಲ್ಲಿ ಮೃದಂಗ ಧರಿಸಿ ಬಂದಿದ್ದಾರೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ತೀನರ್ತಕೋಪಾಲಕ ಬಾಲಮೌಲಿ. ಪದ್ಮಭವೋ ಮೃದಂಗಮನೀನದತ್. ಪದ್ಮ ಸಂಭವನಾದ ಚತುರ್ಮುಖ ಬ್ರಹ್ಮ ಮೃದಂಗ ತಂದು ಕೃಷ್ಣನ ನರ್ತನೋತ್ಸವಕ್ಕೆ ಪಕ್ಕವಾದ್ಯ ಸೇವೆ ಮಾಡಿದ ಅಂತಾರೆ. ಕನಕದಾಸರು ಹೇಳಿದ್ದಾರೆ ಈ ಮಾತನ್ನು, ವಾಜರಾಜರು ವರ್ಣನೆ ಮಾಡಿದ್ದಾರೆ. ಹನುಮಂತ ಕಿಂಪುರುಷ ಖಂಡದಿಂದ ಆಕಾಶ ಮಾರ್ಗವಾಗಿ ಹಾರಿ ಅವನಿದ್ದೆಡೆಗೆ ಬಂದು ಕೃಷ್ಣನ ನರ್ತನೋತ್ಸವದಲ್ಲಿ ಗಾನ ಮಾಡಿದ ಅಂತ ಗಾನದ ಸೇವೆಯೆಲ್ಲ ಹನುಮಂತ ಮಾಡಿದ್ದಾನೆ. ತಾಳ, ಮಹಾನುಭಾವರಾದ ರುದ್ರದೇವರು ಕೈಲಾಸದಿಂದ ಬಂದು ತಾಳ, ಹೀಗೆ ತಾಳ, ಮೃದಂಗ, ಗಾನ ಮೂವರು ಕೃಷ್ಣನ ನರ್ತನೋತ್ಸವದಲ್ಲಿ ಭಾಗವಹಿಸಿ ಹೀಗೆ ಮಾಡಿದಾಗ ಎಲ್ಲರೂ ಆಶ್ಚರ್ಯಪಡ್ತಿದ್ದಾರೆ. ಇಂಥ ದೇವತೆಗಳೇ ಈ ಗಾನಕ್ಕೆ ಬಂದಿದ್ದಾರೆ ಅಂದರೆ, ನರ್ತನೋತ್ಸವಕ್ಕೆ ಬಂದಿದ್ದಾರೆ ಅಂದರೆ ಮಹಿಮೆ ಎಷ್ಟು ಅಪಾರ ಇರಬೇಡ ಅಂತ. ನರ್ತನ ನಡೀತಾ ಇದೆ. ಕೃಷ್ಣ ಮತ್ತಷ್ಟು ನರ್ತನ ಮಾಡ್ತಾ ಇದ್ದಾನೆ. ತನ್ನ ಭೃತ್ಯರು ನೋಡ್ಲಿಕ್ಕೆ ಬಂದ ಹಾಗೆ ನರ್ತನ ಹೆಚ್ಚೇ ಮಾಡಿದ್ದಂತೆ. ಹೆಚ್ಚೆಚ್ಚು ನರ್ತನ ಮಾಡಿದಂತೆ ಶ್ರೀಕೃಷ್ಣನ ಆ ಉತ್ಸವಕ್ಕೊಂದು ಮೆರುಗು ಬಂತು. ಆದರೆ ಕಾಳಿಂಗನ ಬಾಯಲ್ಲಿದ್ದ ವಿಷ ಎಲ್ಲ ಕಕ್ಕಿದ. ಅವನಿಗೆ ಪ್ರಾಣ ಎಲ್ಲಿ ಹೋಗ್ತದೋ ಅಂತಾಯಿತು. ಅವನಿಗೆ ಪ್ರಾಣ ಹೋಗ್ತದೆ ಅಂದಾಗ ಅವನ ಹೆಂಡತಿಯರೆಲ್ಲ ಎಚ್ಚೆತ್ತುಕೊಂಡ್ರು, ಕಾಳಿಂಗನ ಪತ್ನಿಯರು. ಇನ್ನು ಕೃಷ್ಣ ಏನಾದರೂ ಹೀಗೆ ಮುಂದುವರಿಸಿದರೆ ನಮ್ಮ ಮಾಂಗಲ್ಯಕ್ಕೆ, ಸೌಭಾಗ್ಯಕ್ಕೆ ಕುತ್ತು ಬರ್ತದೆ, ಈಗ ನಾವು ಸುಮ್ಮನಿರಬಾರ್ದು ಅಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕಾಳಿಂಗ ಪತ್ನಿಯರು ಕೈಯಲ್ಲಿ ಹಾರ ತಂದು, ಶ್ರೀಕೃಷ್ಣ ನೀನು ಹೀಗೆ ನರ್ತನ ಮುಂದುವರಿಸಿದರೆ ನಮಗೆಲ್ಲ ಸೌಭಾಗ್ಯ ಹೊರಟೋಗ್ತದೆ ಅಂತಂದ್ರಂತೆ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ಕೃಷ್ಣ ಅವತಾರ ಮಾಡಿದ್ದು ಭೂಮಿಯಲ್ಲಿ ತನ್ನ ಸ್ವಾರ್ಥಕ್ಕಲ್ಲ, ತಪ್ಪಿತಸ್ಥರು ಯಾರೇ ಇದ್ದರೂ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಅವತಾರ ಮಾಡಿದ. ದಂಡೋ ದಮಯಿತಾಂ ವರಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನಿಗೆ ದಂಡ ಅಂತ ಒಂದು ನಾಮ ಇದೆ ಅಂತಾರೆ ಭೀಷ್ಮಾಚಾರ್ಯರು. ದಂಡ ಅಂದ್ರೆ ಅರ್ಥ, ಯಾರು ತಪ್ಪು ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಶಿಕ್ಷೆ ಕೊಡೋವನಿಗೆ ದಂಡ ಅಂತ ಹೆಸರು. ದಂಡ ನೀತಿ ಅಂತ ಕೇಳಿರಬೇಕು. ಬಹಳ ದೊಡ್ಡ ಶಾಸ್ತ್ರ ದಂಡ ನೀತಿ ಶಾಸ್ತ್ರ. ದಂಡ ನೀತಿ ಅಪರಾಧಕ್ಕೆ ಎಂಥೆಂಥ ಅಪರಾಧಗಳಿಗೆ ಎಂಥೆಂಥ ಶಿಕ್ಷೆ ಅಂತ ವಿಧಿಸೋ ವ್ಯವಸ್ಥೆ ಅದು. ಕೃಷ್ಣನೂ ಅದಕ್ಕಾಗಿ ಬಂದಿದ್ದಾನೆ. ನೀನು ಅಪರಾಧ ಮಾಡಿದವನಿಗೆ ಶಿಕ್ಷೆ ಕೊಡಲಿಕ್ಕೆ ಅವತಾರ ಮಾಡಿದಿ. ನಮ್ಮ ಯಜಮಾನ ಅಪರಾಧ ಮಾಡಿದ್ದಾನೆ, ನೀನು ಅವನ ಮೇಲೆ ತುಳಿದಿ, ಅದಕ್ಕೆ ಶಿಕ್ಷೆನೂ ಆಯಿತು. ಹೀಗೆ ಮುಂದುವರಿಸಿದರೆ ನಿರಪರಾಧಿಗಳಾದ ನಮಗೆ ಶಿಕ್ಷೆ ಕೊಟ್ಟಾಗ ಆಗ್ತದೆ ಅಂತಂದ್ರಂತೆ. ಆಗ ಕೃಷ್ಣ ತನ್ನ ನರ್ತನವನ್ನು ನಿಲ್ಲಿಸಿ ಅವರಿಗೆಲ್ಲ ಅಭಯ ನೀಡಿದ, ಸೌಭಾಗ್ಯವನ್ನು ಉಳಿಸಿದ ಅಂತ ಕಥೆ. ಈ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೆ ಆ ಸ್ತ್ರೀಯರು ಕಾಳಿಂಗ ಮರ್ದನ ಮಾಡಿದ ಕೃಷ್ಣನ ಚಿತ್ರಪಟವನ್ನು, ಚರಿತ್ರೆಯನ್ನು, ನಾಮವನ್ನು ದಿನಾ ಹೇಳ್ತಾ ಇದ್ದರೂ ಸಾಕಂತೆ. ಹೇಗೆ ಕಾಳಿಂಗ ಪತ್ನಿಯರ ಸೌಭಾಗ್ಯವನ್ನು ಉಳಿಸಿದ, ಅದಕ್ಕೆ ಕುತ್ತು ಬರದಂತೆ ಮಾಡಿದ, ಹಾಗೆ ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಭಗವಂತ ಸೌಭಾಗ್ಯ ಉಳಿಸುವವ ಅನ್ನೋ ಸಂದೇಶವನ್ನು ಈ ಚರಿತ್ರೆ ನೀಡ್ತದೆ.
ಆಮೇಲೆ ಹೇಳ್ದ, ಕಾಳಿಂಗ ನೀನಿಲ್ಲಿ ವಿಷ ಬೀಳ್ತಾ ಇದ್ದಿ ಅಂತ ಹೇಳಿ ನೀರೆಲ್ಲ ವಿಷ ಆಗಿದೆ, ಅದನ್ನೇ ಕುಡಿದದ್ದಕ್ಕೆ ಗೋವುಗಳೆಲ್ಲ ಮೂರ್ಛೆ ಬಿದ್ದಿದ್ದಾವೆ. ಹಾಗಾಗಿ ನೀನು ಇಲ್ಲಿ ಇರಬೇಡ ಅಂತ. ನಾನು ಎಲ್ಲಿ ಹೋಗಲಿ ಅಂತ ಕೇಳ್ತಾನೆ ಕಾಳಿಂಗ. ನೀನೇನೋ ಇರಬೇಡ ಅಂತಿದ್ದಿ, ಹೊರಗೆ ಬಂದರೆ ಸಾಕು ಗರುಡ ನನ್ನನ್ನು ನುಂಗ್ತಾನೆ ಅನ್ನೋ ಭಯ ಇದೆ. ಅವನಿಗೆ ಗರುಡನಿಂದ ಆತಂಕ ಇತ್ತು. ಕೃಷ್ಣ ಅದಕ್ಕೂ ಉಪಾಯ ಮಾಡಿದ್ದ. ನೀನು ಇದುವರೆಗೂ ನನ್ನ ನರ್ತನ ಸಹಿಸಿದಿ, ನರ್ತನ ಸಹಿಸ್ಕೊಂಡದ್ದಕ್ಕೆ ಪಾದದ ಚಿಹ್ನೆಗಳೆಲ್ಲ ನಿನ್ನ ಹೆಡೆ ಮೇಲೆ ಚಿತ್ರಿತ ಆಗಿದೆ. ಹಾಗಾಗಿ ನನ್ನ ಭಕ್ತ ಅಂತ ಗರುಡ ಪತ್ತೆ ಹಚ್ತಾನೆ. ನಿನ್ನನ್ನು ನುಂಗಲ್ಲ, ರಮಣಕ ದ್ವೀಪದಲ್ಲಿ ಇನ್ಮೇಲೆ ವಾಸ ಮಾಡು ಅಂತ ಹೇಳಿದ. ಮಥುರಾ ಗೋಕುಲ ವೃಂದಾವನದಿಂದ ರಮಣಕ ದ್ವೀಪಕ್ಕೆ ಅಂತ ಕಾಳಿಂಗ ಸರ್ಪವನ್ನು ಕಳಿಸ್ತಾನೆ. ಗರುಡ ಆಗ ಅವನನ್ನು ತಿನ್ನಲಿಕ್ಕೆ ಬರಲಿಲ್ಲ, ಯಾಕೆಂದರೆ ಚಿಹ್ನೆ ಮೂಡಿತ್ತು ಪಾದದ್ದು ಅನ್ನೋ ಕಾರಣಕ್ಕೆ. ರಮಣಕ ದ್ವೀಪದಲ್ಲಿ ವಾಸ ಮಾಡ್ಕೊಂಡಿರ್ಲಿಕ್ಕೆ ಯಾಕೆ ಹೇಳ್ದ ಅಂದರೆ ಅಲ್ಲಿ ಜನವಸತಿ ಕಡಿಮೆ ಇತ್ತು, ಜನವಸತಿನೇ ಇಲ್ಲ. ನೀನು ಹಾವು, ಜನವಸತಿ ಇಲ್ಲದೆ ಇರೋ ಪ್ರದೇಶದಲ್ಲಿ ಇದ್ದುಬಿಡು, ವಿಷನಾದರೂ ಬಿಡು ಅಥವಾ ಬಾಯಲ್ಲಾದರೂ ಉಗುಳು, ಏನಾದರೂ ಮಾಡ್ಕೊ. ಆದರೆ ವೃಂದಾವನ ಗೋಕುಲಗಳೆಲ್ಲ ಜನವಸತಿ ಇರೋ ಪ್ರದೇಶ, ಇಲ್ಲಿ ನೀನಿದ್ರೆ ವಿಷದ ಗಾಳಿಗೆ ತತ್ತರಿಸ್ತಾರೆ ಎಲ್ಲರೂ ಅಂತ ಹೀಗೆ ಅಭಯ ನೀಡಿದ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ವಿಷ ಜಲಾಶಯಾದ್ವ್ಯಾಳ ರಾಕ್ಷಸಾತ್ ವರ್ಷಮಾರುತಾದ್ವೈದ್ಯುತಾನಲಾತ್. ವಿಷ ಜಲಾಶಯಾತ್, ನೀರಿನಲ್ಲಿ ವಿಷ ಸೇರಿಕೊಂಡಾಗ ಆದ ಆತಂಕ, ನೀನೇ ಅದನ್ನು ಪರಿಹಾರ ಮಾಡಿದಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದು ಕೃಷ್ಣಾವತಾರದ ಮತ್ತೊಂದು ಘಟ್ಟ. ಇನ್ನೊಂದು ರೀತಿ ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಅಂದೇನೋ ಕೃಷ್ಣ ನೀರಿನಲ್ಲಿ ಸೇರಿದ ವಿಷ ತೆಗೆದ, ನಿರ್ವಿಷಗೊಳಿಸಿದ ಅಂತ ಕಥೆ. ಇಂದೂ ಕೂಡ ಕೃಷ್ಣನ ಈ ಕಥೆ ನಿರ್ವಿಷಗೊಳಿಸುವ ಕಥೆ ಅಂತ ಅನುಸಂಧಾನಕ್ಕೆ ತರಬೇಕು. ವಿಷ ಸೇರಿಕೊಂಡಿದೆ ಎಲ್ಲಿ ಅಂದರೆ ನಿಮ್ಮೆಲ್ಲರ ಅಂತಃಕರಣದಲ್ಲಿ. ಅಂತಃಕರಣ ವಿಷಯದ ಅಭಿಲಾಷೆಯಿಂದ ಬಹಳ ವಿಷ ಸೇರ್ಕೊಂಡು ಬಿಟ್ಟಿದೆ. ನಾವು ನಮ್ಮದೇ ನಮ್ಮದು ಅಂತ ಅಹಂಕಾರದಿಂದ, ದರ್ಪದಿಂದ, ಶ್ರೀಮಂತಿಕೆಯಿಂದ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಈ ವಿಷಯಗಳ ಅನುಭವ ಮಾಡಿ ದೇಹದ ಮೇಲೆ ನಂದು ಅನ್ನೋ ಅಭಿಮಾನ ಮಾಡಿ ಗಳಿಸಿದ ಸಂಪತ್ತನ್ನು ನಂದು ಅಂತ ಅಹಂಕಾರ ಪಟ್ಟು ಆ ಅಂತಃಕರಣವನ್ನು ಭಾರೀ ವಿಷಮಯ ಮಾಡ್ಕೊಂಡು ಬಿಟ್ಟಿದೆ. ತಾಯಿ ನಿಮ್ಮ ದೇಹವನ್ನು ತೊಳಿಬಲ್ದು. ಎಲ್ಲಾದರೂ ಅಡ್ಡಾಡಿ ಬಂದರೆ ಮಕ್ಕಳನ್ನು ಎಷ್ಟು ಧೂಳು ಮಾಡ್ಕೊಂಡು ಬಂದಿದ್ದಿ, ಕೆಸರಲ್ಲಿ ಅಡ್ಡಾಡಿ ಬಂದಿದ್ದಿ ಅಂತ ಬೈದು ಹೊಡೆದು ನೀರು ಹಾಕಿ ತೊಳೆದು ಬಟ್ಟೆ ಒರೆಸಿ ಚೆನ್ನಾಗಿ ಮಾಡಬಲ್ಲು. ಆದರೆ ನಮ್ಮ ಮನಸ್ಸನ್ನು ನಾವು ಕೆಸರಿನಲ್ಲಿ, ವಿಷದಲ್ಲಿ ಯಾವಾಗಲೂ ಓಡಾಡಿಸಿದರೆ ಅದನ್ನು ತೊಳೆಯೋದು ಹೇಗೆ? ಅಂತಃಕರಣ ಶುದ್ಧ ಮಾಡಲಿಕ್ಕಿರುವ ಉಪಾಯ ಏನು? ಯಾರು ಮಾಡ್ತಾರೆ? ಕೃಷ್ಣ ಅದನ್ನು ಮಾಡ್ತಾನೆ ಅಂತದೆ. ನೀರಿನ ವಿಷವನ್ನು ಕಣ್ಣಿನಿಂದ ಹೀರಿದಂತೆ ನಮ್ಮ ಅಂತಃಕರಣದ ವಿಷವನ್ನು ಕಣ್ಣಿನಿಂದ ಹೇರಬಲ್ಲ. ಅವನಿಗೆ ಹೆಸರೇ ಕೃಷ್ಣ. ಸಂಸ್ಕೃತದಲ್ಲಿ ಕೃಷ್ಣ ಅಂದರೆ ಬೇರೆ ಬೇರೆ ಅರ್ಥವೂ ಇದೆ. ಇದು ಒಂದು ಅರ್ಥ. ಆಕರ್ಷತಿ, ನೀರಿನಲ್ಲಿರುವ ವಿಷವನ್ನು ಆಕರ್ಷಿಸ್ತಾನೆ ಅಂತ ಅರ್ಥ. ನಮ್ಮ ಅಂತಃಕರಣದಲ್ಲಿ ವಿಷಯದ ವಿಷ ಇದೆ. ಕೃಷ್ಣನ ಈ ಚರಿತ್ರೆಯ ಶ್ರವಣ ಮನನದಿಂದ ಅದು ನಮ್ಮನ್ನು ಆಕರ್ಷಿಸ್ತದೆ ಅನ್ನೋ ಅರ್ಥದಲ್ಲಿ ಕೃಷ್ಣನಿಗೆ ಆ ನಾಮ ಅನ್ವರ್ಥಕ. ಎಲ್ಲರ ಅಂತಃಕರಣಗಳನ್ನು ಶುದ್ಧಿಗೊಳಿಸುವವ ಅನ್ನೋ ಅರ್ಥದಲ್ಲಿ ಚಿಂತನೆ ಮಾಡಬೇಕು. ಯಾರ್ಯಾರ ಅಂತಃಕರಣದ ಪರದೆ ಪರಿಶುದ್ಧವಾಗಿದೆ ಅವರಿಗೆ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಬಹಳ ಉಪಯೋಗ ಆಗ್ತದೆ. ಈ ಕೂಡಲೇ ಯಾರಾದರೂ ದೇವರನ್ನು ಧ್ಯಾನ ಮಾಡಿರಿ ಅಂದರೆ ಒಂದು ಸಲ ಪ್ರಯತ್ನ ಪಟ್ಟರೆ ಗೊತ್ತಾಗ್ತದೆ. ಕಣ್ಣು ಮುಚ್ಚಿದರೆ ಮನಸ್ಸಿಗೆ ಕೇಳಿರಲ್ಲ, ಮನಸ್ಸಿಗೆ ಕೇಳ್ತದೆ ಅಂದರೆ ಕಣ್ಣು ಮುಚ್ಚಿರಲ್ಲ. ಎರಡೂ ಸರಿ ಇದೆ ಅಂದರೆ ಭಗವಂತನ ರೂಪವೇ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಧ್ಯಾನಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆಲ್ಲ ಈ ಆತಂಕ ಇದೆ, ಈ ಭಯ ಇದೆ, ಅವರಿಗೆ ವಿಘ್ನ ಇದೆ. ಕೃಷ್ಣನ ಈ ಚರಿತ್ರೆಯನ್ನು ಶ್ರವಣ ಮಾಡಿದರೆ ಆ ಅಂತಃಕರಣ ಪರಿಶುದ್ಧವಾಗಿ ಭಗವಂತನ ಧ್ಯಾನಕ್ಕೆ ಅನುಕೂಲವಾಗ್ತದೆ ಅಂತನ್ನೋ ಚಿಂತನೆಯನ್ನು ಕೃಷ್ಣ ನಾಮಾರ್ಥವನ್ನೂ ಆಯಿತು,
ಕಾಳಿಂಗ ಸರ್ಪದ ಮರ್ದನದ ಚರಿತ್ರೆನೂ ಆಯಿತು, ಅದರಿಂದ ನಮಗೆ ತಿಳಿಸುವ ಸಂದೇಶವೂ ಹೌದು, ಆಧ್ಯಾತ್ಮಿಕವಾಗಿ ಇದು ಅಂತಃಕರಣ ಶುದ್ಧಿಯ ಕಥೆ ಅಂತ ತಿಳಿಸಿದ್ದು ಆಯಿತು. ಹೀಗೆ ಕೃಷ್ಣ ಮಾಡುವ ಕಥೆಗಳು ಇದು ನಮ್ಮ ಬದುಕಿನಲ್ಲಿ ಸದಾ ನೆನಪಿನಲ್ಲಿಟ್ಕೊಳ್ಬೇಕು, ಅಂತಃಕರಣ ಶುದ್ಧವಾಗುವಾಗ ಮಾಡಿಕೊಳ್ಬೇಕು ಅಂತ ಅಭಿಪ್ರಾಯ. ವಿಷಜಲಾಶಯಾತ್ ವ್ಯಾಳರಾಕ್ಷಸಾತ್ ವರ್ಷಮಾರುತಾತ್ ಅಂತ ಮತ್ತೊಂದು ಚರಿತ್ರೆ. ಅದನ್ನು ಗೋಪಿಕಾಸ್ತ್ರೀಯರು ನೆನಪಿಸ್ಕೊಳ್ತಾ ಇದ್ದಾರೆ. ಕೃಷ್ಣ ಗೋವುಗಳ ಜೊತೆಗೆ ತಾನೂ ಒಬ್ಬ ಗೋಪಾಲಕನಂತೆ ಮೇಯಿಸ್ತಾ ಬಹಳ ದೂರ ಕರ್ಕೊಂಡು ಹೋಗ್ತಾ ಇದ್ದ. ಸಾಯಂಕಾಲ ಆಗೋಷ್ಟರಲ್ಲಿ ಮತ್ತೆ ಕರ್ಕೊಂಡು ಬರ್ತಾ ಇದ್ದ. ಅವರಿಗೆಲ್ಲ ಅದು ಕುಲಕಸುಬು, ಹೈನಿನ ಮಾರಾಟ, ಗೋವುಗಳನ್ನು ದಷ್ಟಪುಷ್ಟವಾಗಿ ಬೆಳೆಸೋದು, ಚೆನ್ನಾಗಿ ಹಾಲು ಕರಿಯೋದು, ಕರೆದ ಹಾಲನ್ನು ಮೊಸರು ಮಾಡೋದು, ಮೊಸರು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆಯೋದು, ಎಲ್ಲರಿಗೆ ಮಾರಾಟ ಮಾಡೋದು. ಇದು ಒಂದು ಅರ್ಥದಲ್ಲಿ ಇವತ್ತಿನ ಭಾಷೆಯಲ್ಲಿ ಗೋಕುಲ ವೃಂದಾವನ ಅಂದರೆ ಹಾಲಿನ ಡೇರಿ ಅಂತ ಅರ್ಥ, ಬೇರೆ ಏನಲ್ಲ. ಅದು ಇಂಗ್ಲೀಷ್ನಲ್ಲಿ ಡೇರಿ ಅಂತ ಕರಿತೇವಲ್ಲ, ಹಾಲಿನ ಡೈರಿ. ನಿಮಗೆ ಹಾಲು ಬೇಕಾ, ಗೋಕುಲಕ್ಕೆ ಹೋಗ್ರಿ, ವೃಂದಾವನಕ್ಕೆ ಹೋಗ್ರಿ, ಅಥವಾ ಅವರೇ ಇಲ್ಲಿ ತಂದು ಕೊಡಬೇಕು, ನೀವೇ ಅಲ್ಲಿಗೆ ಹೋಗಿ ಕೊಂಡುಕೊಳ್ಬೇಕು. ಅವರು ಕುಲಕಸಬೇ ಅದು. ಅವರು ಈ ಥರದ ವೃತ್ತಿಯನ್ನು ಕಟ್ಕೊಂಡಿದ್ದಾರೆ. ಅಲ್ಲಿ ಕೃಷ್ಣ ಅವತಾರ ಮಾಡಿ ತನ್ನ ಬಾಲ್ಯಲೇ ತೋರಿಸ್ತಾ ಇದ್ದಾನಂತೆ. ಇದನ್ನೆಲ್ಲ ಕಲ್ಪನೆಗೆ ತಂದುಕೊಳ್ಬೇಕು. ಒಂದು ಕಾಡಿನ ಪರಿಸರ, ಮಧ್ಯದಲ್ಲಿ ಒಂದು ಹಳ್ಳಿ, ಸಾವಿರಾರು ಆಕಳ, ನೂರಾರು ಮನೆಗಳು, ಗೋಪಿಕಾ ಸ್ತ್ರೀಯರುಗಳು ಮನೆ ಒಳಗೆ ಬೆಣ್ಣೆ ಯಾವಾಗಲೂ ತೆಗಿತಿರಬೇಕು, ಕಡಿತಿರಬೇಕು. ಮನೆ ಒಳಗಿರೋ ಪುರುಷರೆಲ್ಲ ಬೆಳಗ್ಗೆ ಹೋದರೆ ರಾತ್ರಿ ತನಕ ಆಕಳ ಕಾಯ್ಲಿಕ್ಕೆ ಹೋಗಬೇಕು. ಅದೇ ಕನ್ನಡದಲ್ಲಿ ಒಂದು ಶಬ್ದ ಇದೆ, ಚೆನ್ನಾಗಿದೆ ಆ ಶಬ್ದ, ದನ ಕಾಯೋದು ಅಂತ ಅರ್ಥ. ಪುರುಷರೆಲ್ಲ ದನ ಕಾಯಬೇಕು, ಮಕ್ಕಳು ಸಮೇತ ಕರ್ಕೊಂಡು ಹೋಗಿರಬೇಕು, ಸಣ್ಣ ಸಣ್ಣ ಮಕ್ಕಳನ್ನು ದನ ಕಾಯಿಸ್ಲಿಕ್ಕೆ. ಯಾಕಂದರೆ ಈಗಲಿಂದಲೇ ಅಭ್ಯಾಸ ಆಗಬೇಕಲ್ಲ ಅವಕ್ಕೆ, ಅವರು ದೊಡ್ಡವರಾದ್ಮೇಲೆ ಮತ್ತೆ ಅದನ್ನೇ ಮಾಡಬೇಕು. ಹೆಣ್ಣು ಮಕ್ಕಳೆಲ್ಲ ಮನೆ ಒಳಗೆ ಮೊಸರು ಮಜ್ಜಿಗೆ ಮಾಡಿ ಬೆಣ್ಣೆ ಕಡಿಬೇಕು. ಅದರಿಂದ ಅವ್ರ ಮಾರಾಟದಿಂದ ಹಣ ಬರಬೇಕು. ಆ ಹಣ ಬಂದದ್ರಿಂದ ಅವರು ತಮ್ಮ ವೃತ್ತಿ ಬದುಕನ್ನು ಕಟ್ಕೊಂಡಿದ್ರಂತೆ. ಹಣ ಅಂದರೆ ಈಗಿನ ಕಾಲದ ಹಣ ಅಲ್ಲ, ಗೋವುಗಳೇ ಒಂದು ರೀತಿಯಲ್ಲಿ ಹಣವಾಗಿತ್ತು ಅಂತ ಹೇಳ್ತಾರೆ ಕೆಲವು ಕಡೆ. ಇಂಥ ವೃತ್ತಿ ಬದುಕನ್ನು ಕಟ್ಕೊಂಡವರ ಮಧ್ಯದಲ್ಲಿ ಕೃಷ್ಣ ತನ್ನ ದೈವತ್ವವನ್ನು ಯಾವಾಗಲೂ ಪ್ರಕಟಗೊಳಿಸಲಿಲ್ಲ ಅಂತದೆ ಭಾಗವತ. ನಿನ್ನೆ ಅದನ್ನು ತಿಳಿಸಿದೆ. ಮನುಷ್ಯರ ಮಧ್ಯದಲ್ಲಿ ಕೃಷ್ಣನ ಚರ್ಯೆ ಹೇಗಿರ್ತಿತ್ತದು? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಎಲ್ಲರೂ ಆಕಳ ಮೇಯಿಸ್ಕೊಂಬರ್ಬೇಕಲ್ಲ ಕೃಷ್ಣ ಅಂದರೆ, ನಾನು ಬರ್ತೀನಿ ಅಂತಿದ್ದ. ನಮ್ಮ ಮನೆಯಲ್ಲೂ ಆಕಳ ಇದೆ, ನಮ್ಮಪ್ಪನೂ ಕಂಡಪಟ್ಟೆ ಆಕಳ ಇಟ್ಟಿದ್ದಾನೆ, ಕರ್ಕೊಂಡು ಹೋಗೋಣ ಅಂತಿದ್ದ. ವಾಪಸ್ ಬರಬೇಕಾದ್ರೆ ಕರ್ಕೊಂಡು ಬರ್ತಿದ್ದ ಸಂಧ್ಯಾಕಾಲಕ್ಕೆ. ಯಾಕೆ ಇದನ್ನೆಲ್ಲ ಮಾಡಿದ? ಇದು ನಮಗೆ ಕೊಡುವ ಸಂದೇಶ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಂ ಪರಮೋ ಧರ್ಮ. ನಾವು ಯಾವ ವರ್ಣದಲ್ಲಿ ಹುಟ್ಟಿರ್ತೇವೆ, ಯಾವ ಆಶ್ರಮದಲ್ಲಿರ್ತೇವೆ, ಹೇಗೆ ವಿಹಿತವಾಗಿದೆ ಆ ಧರ್ಮವನ್ನು ಪಾಲನೆ ಮಾಡಲೇಬೇಕು ಅಂತ ಇದೆ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ ನಿತ್ಯ ಶುಭಕುತಿಯೊಳಚ್ಯುತನರ್ಚಿಸಿ. ಎಷ್ಟು ಸುಲಭವಾಗಿ ಹೇಳಿಕೊಟ್ರು ದಾಸರು. ಸೋಚಿತ ಕರ್ಮಗಳು ಆಚರಿಸುತ್ತ ಬಲು ನೀಚನಲ್ಲಿ ಹೋಗಿ ಯಾಚಿಸದೆ, ನಮಗೆ ಯಾವುದು ವಿಹಿತವೋ ಆ ಕರ್ತವ್ಯ ಕರ್ಮ ಯಾವ ಕಾಲ, ಯಾವ ದೇಶ, ಯಾವ ವರ್ಣದಲ್ಲಿದ್ದೇವೆ ಅದನ್ನು ನಾವು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಕೃಷ್ಣಾವತಾರದ ಮುಖ್ಯ ಉದ್ದೇಶ ಏನು? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತಾರೆ. ನಾವು ಅಂದ್ಕೊಂಡಿದ್ದೇವೆ ಮನೆ ಕಟ್ಟಿಸಿದ್ವಿ ಅಂದರೆ ದೊಡ್ಡ ಸಾಹಸ ಮಾಡಿದ್ವಿ ಅಂತ ಬೀಗ್ತೇವೆ. ಒಂದು ವಾಹನ ಖರೀದಿ ಮಾಡಿದರೆ ಸಾಕು, ಎಂಥ ಸಾಹಸ ಮಾಡಿದ್ವಿ ಅಂತ ಬೀಗ್ತೇವೆ ನಾವು. ಕೃಷ್ಣ ಏನು ನಿರೀಕ್ಷೆ ಮಾಡ್ತಾನೆ ಅಂದರೆ, ಮನೆ ಕಟ್ಟಿಸೋದು, ವಾಹನ ಖರೀದಿ, ಬಂಗಾರ ಖರೀದಿ, ಆಭರಣಗಳನ್ನು ಹಾಕ್ಕೊಳ್ಳೋದು, ಅದನ್ನು ಬಹಳ ದೊಡ್ಡ ಸಾಹಸ ಅನ್ನಲ್ಲ ಕೃಷ್ಣ. ಅದನ್ನು ಬಹಳ ದೊಡ್ಡ ಕೆಲಸ ಅಂತ ಹೇಳಲ್ಲ.
ಕೃಷ್ಣನ ದೃಷ್ಟಿ ಹೇಗೆ ಅಂದರೆ ಏನೇ ಮಾಡು ಧರ್ಮದಿಂದ ಮಾಡು ಅಂತಾನೆ ಕೃಷ್ಣ. ಯುದ್ಧ ಮಾಡಿದರೂ ಧರ್ಮಯುದ್ಧ ಅಂತ ಮಾಡು, ದನ ಕಾಯಿದ್ರು ಧರ್ಮಯುದ್ಧ ಅಂತ ಮಾಡು ಅಂತಾನೆ ಕೃಷ್ಣ. ಹಾಗಾಗಿ ಧರ್ಮ ಬಹಳ ಮುಖ್ಯ. ಸ್ವೇ ಸ್ವೇ ಕರ್ಮಣ್ಯಭಿರಥಃ ಸಿದ್ಧಿಂ ವಿಂದತಿ ಮಾನವಃ. ಅವರವರ ಕುಲ ಕಸುಬಿಗೆ ಯಾವ ಧಕ್ಕೆ ಬರದಂತೆ ಕೃಷ್ಣ ಅವರಿಗೆ ಉಪದೇಶ ಮಾಡ್ತಿದ್ದ, ಜೊತೆಗಿರ್ತಿದ್ದ, ತಾನು ಅದರಂತೆ ನಡೀತಿದ್ದ, ನುಡಿತಿದ್ದ. ಅವರೆಲ್ಲ ತಲೆ ಕಟ್ಕೊಂಡ್ರೆ ತಾನು ತಲೆ ಕಟ್ಕೊಳ್ತಿದ್ದ. ಅವರೆಲ್ಲ ಮೇಯಿಸ್ಕೊಂಡು ಆಕಳ ಹಿಂದಿಂದೆ ಬಂದರೆ ತಾನೂ ಮೇಯಿಸ್ಲಿಕ್ಕೆ ಅಂತ ಬರ್ತಿದ್ದ. ದೇವತೆಗಳು ನೋಡಿ ಆಶ್ಚರ್ಯ ಪಡ್ತಿದ್ರು, ಇದು ಹೇಗೆ ಮಾಡಿದಾನಲ್ಲ ಕೃಷ್ಣ ಅಂತ. ಇದು ನಮಗೆ ಕೊಟ್ಟ ಸಂದೇಶ. ಅಲ್ಲೇನಾಗಿದೆ, ದನಗಳನ್ನೇ ಮೇಯಿಸಿ ತರ್ತಿದ್ದ ದನಗಾಯಿಗಳಿಗೆ ವರ್ಷಕ್ಕೊಂದು ಬಾರಿ ಯಾಗ ಮಾಡಬೇಕು ಅಂತ ವ್ಯವಸ್ಥೆ ಇತ್ತಂತೆ. ಕಾರಣ, ಮಳೆ ಚೆನ್ನಾಗಿ ಇಂದ್ರ ಕೊಡ್ತಾನೆ, ಮೋಡಗಳೆಲ್ಲ ಇಂದ್ರನ ಪ್ರೇರಣೆಗೆ ಒಳಪಡ್ತಾವೆ. ಮಳೆ ಸುರಿದ್ರೆ ಒಳ್ಳೆ ಬೆಳೆ ಬರ್ತದೆ, ಹುಲ್ಲು ಬೆಳೀತದೆ, ಬೆಳೆಗಿಂತ ಹುಲ್ಲು ಬೆಳೀತದೆ. ಹುಲ್ಲು ಬೆಳೆದ್ರೆ ಆಕಳುಗಳಿಗೆ ಮೇವಾಗ್ತದೆ. ಆಕಳು ಮೇವು ಚೆನ್ನಾಗಿ ತಿಂದರೆ ಹಾಲು ಚೆನ್ನಾಗಿ ಕೊಡ್ತದೆ. ಹಾಲು ಕೊಟ್ಟರೆ ನಮಗೆ ಹೈನಿನ ಮಾರಾಟ ಹೆಚ್ಚಾಗಿ ಶ್ರೀಮಂತರಾಗ್ತೇವೆ. ಇದು ಅವರು ಇಟ್ಕೊಂಡಂಥ ಪ್ರತಿ ವರ್ಷದ ಪದ್ಧತಿ. ಅದೇ ಒಂದು ಸಂಪ್ರದಾಯ ಅಂತ ಹೇಳ್ಬೋದು ಬೇಕಂದ್ರೆ. ಕೃಷ್ಣನಿಗೆ ಅರ್ಥ ಆಯಿತು. ಪ್ರತಿ ವರ್ಷ ಯಾಗ ಮಾಡ್ತಿದ್ದಾರೆ ಇಂದ್ರಮಖ, ಇಂದ್ರನಿಗೋಸ್ಕರ ಅಂತ. ಇದರಲ್ಲಿ ಸ್ವಲ್ಪ ತಿದ್ದುಪಡಿ ತರಬೇಕು ಅಂತಂದ ಕೃಷ್ಣ. ತಿದ್ದುಪಡಿ ತರೋದು ಅಂದರೆ ಅರ್ಥ ಆಗ್ತದೆ. ಆಗಾಗ ನಮ್ಮ ಜೀವನದೊಳಗೂ ಕೆಲವು ವಿಷಯಗಳಲ್ಲಿ ಮೌಢ್ಯ ಸೇರಿಕೊಂಡಿರ್ತಾರೆ. ಇದೇ ಸರಿ ಅಂತ ಅದನ್ನು ವಾದ ಮಾಡಬಾರ್ದು. ಹಾಗೆ ಸ್ವಲ್ಪ ಬದಲಾವಣೆ ಅನಿವಾರ್ಯ, ಆದರೆ ಅದು ಧರ್ಮಕ್ಕೆ ವಿರುದ್ಧ ಆಗಿರಬಾರ್ದು, ಶಾಸ್ತ್ರಕ್ಕೆ ವಿರುದ್ಧ ಆಗಿರಬಾರ್ದು. ಆ ಬದಲಾವಣೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಇತ್ತೀಚೆಗೆ ಬದಲಾವಣೆ ಹೆಸರಿನಲ್ಲಿ ಧರ್ಮಕ್ಕೆ ವಿರುದ್ಧವಾಗಿಬಿಡ್ತದೆ. ಧರ್ಮ ಅವಿರುದ್ಧವಾದ ಬದಲಾವಣೆ ಅಪರಾಧ ಅಲ್ಲ. ವಿರುದ್ಧವಾದರೆ ಅದರಿಂದ ಪುಣ್ಯ ಇಲ್ಲ, ಪಾಪನೇ ಹೆಚ್ಚಾಗಿಬಿಡ್ತದೆ. ಈ ಎಚ್ಚರಿಕೆಯಿಂದ ಮನುಷ್ಯ ತನ್ನ ಬದುಕನ್ನು ರೂಢಿಸ್ಕೊಳ್ಬೇಕು. ಎಲ್ಲ ದನಗಾಯಿಗಳು ಆ ಸಮಯಕ್ಕೆ ಹೇಗೆ ರೂಢಿಸ್ಕೊಂಡಿದ್ರು ಅಂದರೆ, ಇಂದ್ರನೇ ಎಲ್ಲ ಬೆಳೆ ಕೊಡೋನು ಅನ್ನೋ ಹಾಗಿತ್ತು ಅವರ ಬುದ್ಧಿ ಒಳಗೆ. ಅವನೇ ಸ್ವತಂತ್ರ ಅನ್ನೋ ಹಾಗೆ. ಅದನ್ನು ಕೃಷ್ಣ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡಿದ. ಈಗ ದನಕಾಯಿಗಳಿಗೆ ಹೇಳಿದರೆ ಅವು ಏನು ಹೇಳಿದರೂ ತಪ್ಪು ತಿಳ್ಕೊಳ್ತಾರೆ. ನಾಳೆಯಿಂದ ಇಂದ್ರನಿಗೆ ಯಜ್ಞ ಮಾಡಬೇಡ್ರಿ ಅಂದರೆ, ಹೌದಾ ಬೇಡವಾ ಬಿಟ್ಬಿಡ್ತೀವಿ ಅಂತಾರೆ. ಕೆಲವ್ರು ಹಾಗೆ ಇರ್ತಾರೆ. ಮನೆ ಒಳಗೆ ಯಾರನ್ನಾದರೂ ಏನಾದರೂ ತಿದ್ದಬೇಕು ಅಂತ ನೀವು ಹೊರಟ್ರೆ ತುಂಬ ಶ್ರಮ ಇದೆ ಇವತ್ತು. ಅವರೇನೋ ಪಾಪ ದಿನ ರಾಯರ ಸ್ತೋತ್ರ ಹೇಳ್ಕೊಂಡೇ ಇರ್ತಾರೆ. ಚೂರು ಬದಲಾವಣೆ ತರಲಿಕ್ಕೆ ಹೀಗಲ್ಲ, ಸ್ವಲ್ಪ ಹೀಗೆ ಹೇಳಿದರೆ ಚೆನ್ನಾಗಿರ್ತದೆ ಅಂದರೆ, ನಮ್ಮ ಅಪ್ಪನ ಕಾಲದಿಂದ ಹೇಳ್ಕೊಂಡು ಬಂದಿದ್ದೇವೆ, ನೀವೇನು ಹೊಸದಾದ ರಾಯರ ಸ್ತೋತ್ರ ಹೇಳ್ತಿರಲ್ಲ ಅಂತಾರೆ. ಆಯ್ತು ಬಿಡಪ್ಪ, ನೀನು ಅದನ್ನು ಬಿಟ್ಟು ಕೂತ್ಬಿಡ್ತೀಯ, ಹಾಗಾದರೆ ಏನು ಹೇಳ್ತಿದ್ಯೋ ಅದನ್ನೇ ಹೇಳು ಅಂತ ಅನ್ನಬೇಕು. ಇದೆಲ್ಲ ಸಮಸ್ಯೆ. ಈ ಸಮಸ್ಯೆಯನ್ನೆಲ್ಲ ಕೃಷ್ಣ ಚೆನ್ನಾಗಿ ಅರ್ಥವನೇ. ಅವನು ಸಾಮೋಪಾಯವನ್ನು ಬಳಸ್ತಾನೆ. ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಹೇಗೆ ಬೋಧಿಸಬೇಕು ಅನ್ನಲಿಕ್ಕೆ ಪುರಾಣಗಳು ಬಹಳ ಅದ್ಭುತವಾದ ಔಷಧಿಗಳು. ಇವನ್ನು ಎಷ್ಟು ಶ್ರವಣ, ಎಷ್ಟು ಮನನ ಮಾಡ್ತೇವೆ ನಾವು, ಲೋಕದ ವ್ಯವಹಾರವನ್ನು ಚೆನ್ನಾಗಿ ನಿಭಾಯಿಸಲಿಕ್ಕೂ ಬರ್ತದೆ. ಲೋಕದ ವ್ಯವಹಾರನೇ ಸರಿ ನಿಭಾಯಿಸ್ಲಿಕ್ಕೆ ಬರದೇ ಇದ್ದರೆ ಇನ್ನು ಆಧ್ಯಾತ್ಮಿಕ ಏನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ. ನಮ್ಮ ಲೋಕದ ವ್ಯವಹಾರ ಚೆನ್ನಾಗಿ ನಿಭಾಯಿಸೋದು ಕಲ್ತಿದ್ರೆ ಆಧ್ಯಾತ್ಮಿಕ ಮತ್ತಷ್ಟು ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ. ಎರಡನ್ನೂ ನಿಭಾಯಿಸಬೇಕು. ಅದನ್ನು ಇಂಗ್ಲೀಷ್ನಲ್ಲಿ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಮನುಷ್ಯ ಎಷ್ಟೆಷ್ಟು ಬ್ಯಾಲೆನ್ಸ್ ಮಾಡೋದನ್ನು ಕಲಿತಾನೆ ಅಷ್ಟಷ್ಟು ಅವನು ಎತ್ತರಕ್ಕೆ ಬರ್ತಾನೆ ಅಂತ ಅರ್ಥ. ಎಲ್ಲ ಬೇಕು, ಕುಟುಂಬ ಬೇಕು, ಶ್ರೀಮಂತಿಕೆ ಬೇಕು, ಮನೆ ಬೇಕು, ಮಡದಿ, ಮಕ್ಕಳು, ಯಜಮಾನ, ಬಂಧುಗಳು, ಬಾಂಧವರು, ಜೊತೆಯಲ್ಲಿ ಶತ್ರುಗಳು, ಆಡ್ಕೊಳ್ಳೋರು ಅವರೂ ಬೇಕು. ಅವರು ನಿಲ್ಲಬಾರ್ದು, ಇಲ್ಲ ಅಂತ ಅನ್ಬಾರ್ದು. ಮತ್ತೆ ಎಲ್ಲ ಅವರು ಚೆನ್ನಾಗಿರಬೇಕು, ಅವರೂ ಇರಬೇಕು, ಇವರೂ ಇರಬೇಕು. ಅದರೊಳಗೆ ಮನುಷ್ಯ ಇದ್ದು ಆ ಧರ್ಮ, ಅಧ್ಯಾತ್ಮ, ದೈವ ಅದನ್ನೂ ಚೆನ್ನಾಗಿ ತಿಳಿದಿರಬೇಕು, ಕಲಿಬೇಕು. ಅದನ್ನೇ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಆ ರೀತಿಯಾಗಿ ಮಾಡ್ತಾನೆ. ಉಪಾಯಗಳು 4: ಸಾಮ, ದಾನ, ಭೇದ, ದಂಡ ಅಂತ 4 ಹೇಳ್ತದೆ ನೀತಿಶಾಸ್ತ್ರ. ಕೃಷ್ಣ ತನ್ನ ಅವತಾರದಲ್ಲಿ 80% ತೋರಿದ್ದು ಸಾಮೋಪಾಯವನ್ನು. ಈ ದಾನ ಮತ್ತು ಭೇದ ದಂಡಗಳನ್ನು ಯಾವಾಗಲೂ ಉಪಯೋಗಿಸಬಾರ್ದು.
ಯಾವಾಗಲೂ ಉಪಯೋಗಿಸಿದರೆ ಸಮಾಜದಲ್ಲಿ ಕೆದಡ್ಬಿಡ್ತದೆ, ಸಮಾಜದ ವಾತಾವರಣ ಕೆಟ್ಟೋಗಿಬಿಡ್ತದೆ. ಕೃಷ್ಣನ ಸಾಮನೀತಿ ಎನ್ನುವುದು ಬಹಳ ಮುಖ್ಯ ಅಂತ ಭಾಗವತ ನಮಗೆ ತಿಳಿಸ್ತದೆ. ಎಲ್ಲ ದನಗಾಯಿಗಳನ್ನು ಸೇರಿಸಿದ, ಹೇ ಬಾರೋ ಬಾರೋ ನೀನು ಬಾರೋ ನೀನು ಬಾರೋ ಅಂತ ಸೇರಿಸಿದ. ನಾಳೆ ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ಕೃಷ್ಣ ನಾಳೆ ಅದೇನೋ ಇಂದ್ರ ಅಂತಿದ್ದಾನಂತೆ, ಅವನಿಗೆ ಯಾಗ ಮಾಡಿದರೆ ಮಳೆ ಚೆನ್ನಾಗಿ ಸುರಿಸ್ತಾನೆ, ಮೇವಾಗ್ತದೆ ಒಂದಿಷ್ಟು, ಯಾಕೆ ಬಿಡೋಣ ಹೇಳು, ಅದಕ್ಕೆ ನಾವು ಯಾಗ ಮಾಡ್ತೇವೆ. ಸರಿ, ಊರವರೆಲ್ಲ ಸೇರಿ ಮಾಡ್ತಿದ್ದ ಇಂದ್ರಮಖ ಕೃಷ್ಣ ತನ್ನ ಮಾತನ್ನು ಪ್ರಾರಂಭ ಮಾಡಿದ. ಅಲ್ಲ, ಯಾಗ ಮಾಡಲಿಕ್ಕೆ ಹೊರಟಿದ್ದೀರಿ ಇಂದ್ರನಿಗೋಸ್ಕರ, ಅವನೇ ಮಳೆ ಕೊಡ್ತಾನೆ ಅಂತ ಬೇರೆ ನಿಮ್ಮ ತಿಳುವಳಿಕೆ ಇದೆ, ಇದು ತಪ್ಪನ್ನಿಸ್ತದೆ ಅಂದ ಕೃಷ್ಣ. ಇದು ತಪ್ಪು ಅಂದ. ಮತ್ತೇನು ಹಾಗಾದರೆ, ನಿಮಗೆಲ್ಲ ಒಂದು ಉದಾಹರಣೆ ಕೊಡ್ತೇನೆ ಎಂದ ಕೃಷ್ಣ. ಒಂದು ದೊಡ್ಡ ಮರ ಬೆಳೆದಿದೆ. ಆ ಬೆಳೆದಂಥ ಮರ ತನ್ನ ಗೆಲ್ಲುಗಳಲ್ಲೆಲ್ಲ ಹೂವು, ಕಾಯಿ, ಹಣ್ಣು ಬಿಡ್ತದೆ. ಗೆಲ್ಲುಗಳಲ್ಲಿ ಹೂವು, ಕಾಯಿ, ಹಣ್ಣು ಬಿಡ್ತದೆ. ಎಲ್ಲಿ? ಗೆಲ್ಲುಗಳಲ್ಲಿ. ಬೇರಿನಲ್ಲಿ ಬಿಡಲ್ಲ. ಯಾವತ್ತಾದರೂ ಬೇರಿನಲ್ಲಿ ಹೂ ಬಿಟ್ಟದ್ದು ನೋಡಿದ್ದೀರಾ? ಆ ಥರದ್ದು ಕೆಲವು ಗಿಡ ಇರ್ಬೋದೇನೋ, ಬೇರಿನಲ್ಲಿ ಹೂ ಬಿಡುವಂಥ ಗಿಡ. ಆದರೆ ಆ ಉದಾಹರಣೆ ತಗೊಳ್ಳಿಲ್ಲ. ಒಂದು ದೊಡ್ಡ ಮರ, ಹುಣಸೆ ಮರ ತಗೊಳ್ರಿ, ಮಾವಿನ ಮರ ತಗೊಳ್ರಿ, ಸೇಬಿನ ಮರ ತಗೊಳ್ರಿ, ಯಾವುದೇ ಹಣ್ಣು ಹಂಪಲುಗಳನ್ನು ಬಿಡುವಂಥ ಮರಗಳಿದ್ದಾವಲ್ಲ, ಅವೆಲ್ಲ ಗೆಲ್ಲುಗಳಲ್ಲಿ ಬಿಡ್ತಾವೆ ಹೂವು, ಕಾಯಿ, ಹಣ್ಣನ್ನು. ಹೌದು ಅಂತ ಒಪ್ಪಿದ್ರು. ಪಾಪ ಅವರಿಗೆ ಅಷ್ಟು ಗೊತ್ತು, ದನ ಕಾಯಿಯವರಿಗೆ. ಅಲ್ಲ, ಹೂವು ಕಾಯಿ ಬಿಡೋದು ಗೆಲ್ಲಿನಲ್ಲಿ ಅಂಥೇಳಿ ನೀರು ಹಾಕುವಾಗ ಗೆಲ್ಲಿಗೆ ಹಾಕ್ತಾರೆ ಯಾರಾದರೂ ಅಂತ ಕೇಳಿದ್ದಂತೆ ಕೃಷ್ಣ. ಯಾರಾದರೂ ಮರಕ್ಕೆ ನೀರು ಹಾಕೋರು, ಹೂ ಬಿಟ್ಟಿದೆ ಗೆಲ್ಲು ಅಂತ ಗೆಲ್ಲಿಗೆ ನೀರು ಉಗ್ಗಿದ್ರೆ ಏನು ಮಾಡ್ತದೆ? ಒಂದು ವೇಳೆ ಉಗ್ಗಿದ್ರೂ ಆ ನೀರು ಮತ್ತೆ ಕೆಳಗೆ ಬೀಳ್ತದೆ. ಆ ಕೆಳಗೆ ಬಿದ್ದ ನೀರು ಹೋಗಿ ಬೇರಿಗೆ ಸೇರ್ತದೆ. ಅದು ಕುಡಿಯೋದು ಮರ ಬೇರಿನಿಂದಲೇ ಕುಡಿತದೆ. ಸಂಸ್ಕೃತದಲ್ಲಿ ಮರಗಳಿಗೆ ಪಾದಪ ಅಂತ ಹೆಸರು. ಪಾದ ಅಂದರೆ ಬೇರುಗಳು. ಮರಗಳೆಲ್ಲ ಬೇರಿನಿಂದ ನೀರು ಪಾನ ಮಾಡ್ತಾವಂತೆ. ಪಾದಾಭ್ಯಾಂ ಪಾಂತೀತಿ ಪಾದಪಾಹ. ನೀರನ್ನು ಬೇರಿನಿಂದ ಪಾನ ಮಾಡೋ. ನಾವೆಲ್ಲ ಪಾದದಿಂದ ನೀರು ಕುಡಿಯೋರಲ್ಲ, ನಾವೆಲ್ಲ ಬಾಯಿಂದ ಕುಡಿಯೋರು. ಪಾದಪ ಅಂತ ಅವುಗಳಿಗೆ ಮಾತ್ರ ಹೆಸರು. ಯೋಚಿಸಬೇಕಾಗಿದೆ ನೀವೆಲ್ಲ ಅಂತಂದ ಕೃಷ್ಣ. ಇಂದ್ರನೂ ಒಬ್ಬ ಗೆಲ್ಲಿದ್ದ ಹಾಗೆ. ಇಂದ್ರ ಬಿಡುವಂತಹ ಮೋಡಗಳೇನಿವೆ, ನೀರೇನಿದೆ, ಅದೆಲ್ಲ ಗೆಲ್ಲಿನಲ್ಲಿ ಹೂವು ಕಾಯಿ ಬಿಟ್ಟ ಹಾಗೆ. ನೀವು ಅವನನ್ನೇ ಸರ್ವೋತ್ತಮ ಅಂತ ತಿಳಿದ್ರೆ ಹೇಗಪ್ಪ? ಮೂಲ ಬೇರನ್ನೇ ಮರೆತು ಬಿಡೋದು, ಗೆಲ್ಲನ್ನೇ ಭಾರೀ ದೊಡ್ಡದು ಅಂತ ಭಾರೀ ಭ್ರಮದಿಂದ ಅದಕ್ಕೆ ಯಜ್ಞಯಾಗ ಮಾಡೋದು, ಇದು ಸರಿನಾ ಅಂತ ಕೇಳಿದ ಕೃಷ್ಣ. ನೋಡಿ, ವೇದ ಓದಿಲ್ಲ, ಉಪನಿಷತ್ತುಗಳನ್ನು ಊರು ಹೊಡೆದಿಲ್ಲ, ನ್ಯಾಯವನ್ನು ಗಟ್ಟಿ ಮಾಡಿಲ್ಲ, ವೇದಾಂತವನ್ನು ಚಿಂತನೆ ಮಾಡಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ದನ ಕಾಯೋರಿಗೂ ಕೂಡ ನನ್ನ ಸರ್ವೋತ್ತಮತ್ವ ಅರ್ಥ ಮಾಡಿಸ್ಲಿಕ್ಕೆ ಬರ್ತದೆ ಅಂತ ತೋರಿಸಿದ ಮಹಾನುಭಾವ ಕೃಷ್ಣ ಅಂತ ಹೇಳ್ತಾರೆ. ಇದು ಜಗತ್ತಿನಲ್ಲಿ ನಡಿಬೇಕಿದೆ, ಇವತ್ತೂ ನಡಿಬೇಕು. ಸಾರ್ವಕಾಲಿಕ ಸತ್ಯ. ಎಲ್ಲೆಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ತಿಕರು ಸೇರ್ತಾರೆ, ಅವರ ಬಳಿಗೆ ಹೋಗಿ ಅವರ ಮಟ್ಟಕ್ಕೆ ಇಳಿದು ಅವರದೇ ಭಾಷೆಯಲ್ಲಿ ಅವರಿಗೆ ಬೇಕಾದ ಉದಾಹರಣೆಗಳನ್ನು ಕೊಟ್ಟು ಕೃಷ್ಣನ ಪಾರಮ್ಯವನ್ನು ಅವರಿಗೆ ಬೋಧನೆ ಮಾಡಬೇಕಂತ. ಈಗ 90 ತೆಗಿಯೋನಿಗೆ ಟ್ರೈನಿಂಗ್ ಕೊಟ್ಟು 95 ತೆಗಿಯೋ ಹಾಗೆ ಮಾಡೋದು ದೊಡ್ಡದಲ್ಲ. ಈ 35 ತೆಗಿತಿರ್ತಾರಲ್ಲ, ಅವ್ರನ್ನ 90 ತೆಗಿಯೋ ಹಾಗೆ ಮಾಡೋದಿದೆ, ಅದು ಚಾಲೆಂಜ್ ಅಂತ. ಕೃಷ್ಣ ದನ ಕಾಯೋರನ್ನು ಸೇರಿಸಿದ್ನಲ್ಲ, ಅವ್ರು ಯಾರೂ ತಮ್ಮ ಸ್ಕೂಲ್ಗಳಲ್ಲಿ 90 ತೆಗಿಯೋರಲ್ಲ. ಅವ್ರ ಪಾಪ 30-35 ತೆಗಿಯೋರು. ಈಗ ಕರ್ನಾಟಕದಲ್ಲಿ 33 ತೆಗೆದ್ರೆ ಸಾಕು ಅಂತ ಹೇಳಿಬಿಟ್ಟಿದ್ದಾರೆ ಮಹಾನುಭಾವರು. ಅಷ್ಟಕ್ಕೆ ಪಾಸ್ ಅಂತೆ. ಮೊದಲು 35 ಇತ್ತಲ್ಲ ಪಾಸಿಂಗ್ ಮಾರ್ಕು, ಈಗ 33ಕ್ಕೆ ಮಾಡಿದ್ದಾರೆ ಬುದ್ಧಿವಂತರು. ಅಂಥ ಮಂತ್ರಿಗಳೆಲ್ಲ ಬರ್ತಾರೆ ಆ ಕಾಲದಲ್ಲಿ, ಅದನ್ನು ನೋಡ್ತಿರ್ಬೇಕು ನಾವು. ಭಗವಂತ ಹೇಗೆ ಮಾಡ್ತಿದ್ದ? ದನಗಾಯಿಗಳ ಮಧ್ಯದಲ್ಲಿ ಇದ್ದದ್ದು ಉದ್ದೇಶನೇ ಅದು. ಇವರಿಗೆ ಯಾರು ಬಂದು ಉಪನಿಷತ್ತಿನ ರಹಸ್ಯವನ್ನು ಹೇಳಿ ನನ್ನ ಆಧ್ಯಾತ್ಮಿಕತೆಯ ಸಾರವನ್ನು ತಿಳಿಸಿ ನಾನೇ ಪುರುಷೋತ್ತಮ ಅಂತ ಸಾರೋರು ಇಲ್ಲ. ಯಾಕೆ ಅಂದರೆ ಹೇಳೋರಿಗೂ ಒಂದು ತಾತ್ಸಾರ. ಇತ್ತೀಚೆಗೇನು ತಾತ್ಸಾರ? ಅವ್ರ ಹಳ್ಳಿಯವರು ಇರ್ತಾರೆ, ನಾವೇನು ಮಾಡೋಣ ಅವ್ರು ತೊಗೊಂಡು ಅಂತ. ಎಷ್ಟು ಥರದ ಗ್ಯಾಪ್ ಬೀಳ್ತದೆ. ಗ್ಯಾಪ್ ಅಂದರೆ ಜನ್ರೇಷನ್ ಗ್ಯಾಪ್ ಅಂತ ಅರ್ಥ. ಎಲ್ಲರನ್ನೂ ಕುರಿತು
ಭಗವಂತನ ಪಾರಮ್ಯವನ್ನು ಉಪದೇಶ ಮಾಡಬೇಕಂತ. ಅವನು ಸರ್ವೋತ್ತಮ ಹೇಗೆ? ನಿಮ್ಮ ದಿನಚರಿಯಲ್ಲೇ ಇರುವ ಕಾಣುವ ವಸ್ತುಗಳನ್ನು ಉದಾಹರಣೆಯಾಗಿ ಕೊಟ್ಟು ಆ ದೇವರು ಸರ್ವೋತ್ತಮ ಅನ್ನೋದನ್ನು ಸಮರ್ಥನೆ ಮಾಡಿಸ್ತಾ ಇರಬೇಕು. ಕೃಷ್ಣ ಅದನ್ನು ಮಾಡಿ ತೋರಿಸಿದ ಸಾಮೋಪಾಯದಿಂದ. ನಾನು ಈ ವೃಕ್ಷದ ಮೂಲ ಬೇರಾಗಿದ್ದೇನಪ್ಪ. ಇಂದ್ರ, ಚಂದ್ರ, ಸೂರ್ಯ ಇವರೆಲ್ಲ ಈ ವೃಕ್ಷದ ಗೆಲ್ಲುಗಳಾಗಿದ್ದಾರೆ. ಗೆಲ್ಲುಗಳಲ್ಲಿ ಹೂವು ಕಾಯಿ ಬಿಟ್ಟು ಮಾತ್ರಕ್ಕೆ ಅವು ಸರ್ವೋತ್ತಮಗಳಲ್ಲ. ಮೂಲ ಬೇರಾದ ನಾನೇ ಸರ್ವೋತ್ತಮ ಅಂತ ಪರಿಚಯಿಸಿಬಿಟ್ಟ. ಇದು ಪುರುಷೋತ್ತಮ ಯೋಗದ ಸಾರ. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ. ಸಂಸ್ಕೃತ ಶ್ಲೋಕ ಇದೆ ಅಂತ ಯಾರು ಗಾಬರಿ ಆಗೋದು ಬೇಡ. ಸಂಸ್ಕೃತನೇ ಗೊತ್ತಿರಬೇಕು ಅಂತಲ್ಲ. ಒಂದು ಹಂತದಲ್ಲಿ ಸಾಮಾನ್ಯ ತಿಳುವಳಿಕೆ ಇದ್ದರೂ ಈ ಮಾತುಗಳ ಅರ್ಥ ಆಗಿಬಿಡ್ತಾರೆ. ಈ ಪ್ರಪಂಚವೇ ಒಂದು ದೊಡ್ಡ ಅಶ್ವತ್ಥ ಮರ. ಈ ಮರದ ಮೂಲ ಬೇರಾಗಿ ನಾನಿದ್ದೇನೆ ಕೃಷ್ಣ ಹೇಳಿತು. ಸಣ್ಣ ಸಣ್ಣ ಬೇರುಗಳು ಮೂರಿದ್ದಾವೆ, ಸಾತ್ವಿಕ, ರಾಜಸ, ತಾಮಸ. ಅದೆಲ್ಲ ಮಹಾಲಕ್ಷ್ಮಿ ಪ್ರಕೃತಿ ಇದ್ದಾಳೆ. ಅವಳಿಂದಲೇ ಈ ಮರ ಜಡರೂಪವಾದದ್ದು ಬೆಳವಣಿಗೆ ಆಗುವಂತಾಗಿದೆ. ಆದರೆ ಮೂಲ ಬೇರಿನ ಶಕ್ತಿ ಇಡೀ ಪ್ರಪಂಚವನ್ನು ಅಲ್ಲಲ್ಲಲ್ಲಿ ಒಳಗೆ ವ್ಯಾಪಿಸಿದೆ. ಹಾಗಾಗಿ ಗೆಲ್ಲುಗಳ ಸ್ಥಾನದಲ್ಲಿ ಅಧಶಾಖಂ ಅದೆಲ್ಲ ದೇವತೆಗಳಿದ್ದಾರೆ. ಪ್ರಪಂಚದಲ್ಲಿ ನೀವು ಅನುಭವಿಸುವ ಮಳೆ, ಬೆಳಕು, ಚಂದ್ರನಿಂದ ಉಂಟಾಗುವ ತಂಪು ಕಿರಣ, ಭೂಮಿಯಿಂದ ಬರ್ತಾ ಇರುವ ಧಾನ್ಯ, ಅದೆಲ್ಲ ಗೆಲ್ಲುಗಳ ಸ್ಥಾನದಲ್ಲಿರೋ ದೇವತೆಗಳು ಕೊಡ್ತಾರೆ. ನಾನು ಅವರನ್ನು ನಿಯಂತ್ರಣ ಮಾಡ್ತಿದ್ದೇನೆ ಅಂತ ಉಪದೇಶ ಮಾಡಿದ. ಎಲ್ಲ ದನಗಾಯಿಗಳು ತಲೆಗೆ ಸುತ್ತಕೊಂಡಿದ್ರಲ್ಲ ಒಂದು ಬಟ್ಟೆ, ಅದನ್ನೆಲ್ಲ ತೆಗೆದು ಕೆಳಗಿಟ್ರಂತ. ಏನೋ ನಮಗೆ ಇಷ್ಟು ದಿವಸ ಇದು ಗೊತ್ತೇ ಇರಲಿಲ್ಲ ಅಂದ್ರಂತವ್ರು. ಅದಕ್ಕೆ ಇವತ್ತು ಹೇಳಿದೆ ಅಂದ. ಇಷ್ಟು ದಿವಸ ನೀವು ದನ ಕಾಯ್ತಿದ್ರಿ, ನಾನು ದನ ಕಾಯ್ತಿದ್ದೆ. ಇಷ್ಟು ದಿವಸ ನೀವು ಏನೇನೋ ಮಾತಾಡ್ತಿದ್ರಿ, ನಾನು ನಿಮ್ಮ ಜೊತೆಗೆ ಅದೇ ಹರಟೆ ಹೊಡಿತಿದ್ದೆ. ಪ್ರಸಂಗ ಬಂದಿರಲಿಲ್ಲ. ಈಗ ಇಂದ್ರ ಮಖ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಅದಕ್ಕೆ ಇಷ್ಟೆಲ್ಲ ಸಂದರ್ಭ ಬಂತು ಅಂತ ಉಪದೇಶ ಮಾಡಿದೆ. ಈಗ ಹೇಳಿ, ಇಂದ್ರ ಸರ್ವೋತ್ತಮನೋ ನಾನು ಸರ್ವೋತ್ತಮನೋ ಅಂತ ಕೇಳಿದ. ಕೃಷ್ಣ ನೀನೇ ಸರ್ವೋತ್ತಮ ಅಂತನು. ದನಗಾಯಿಗಳ ಕಡೆಯಿಂದಲೂ ಜಯಕಾರ ಹಾಕಿಸ್ಕೊಂಡ ಕೃಷ್ಣ. ಹಾಗಾದರೆ ಏನು ಮಾಡೋಣ ಈಗ? ಇಂದ್ರ ಮಖ ಮಾಡೋಣವೋ ಬೇಡವೋ ಅಂತ ಕೇಳಿದರು. ಮಾಡೋಣವೋ ಬೇಡವೋ ಅಂತ ಕೇಳಿದ್ದೆ. ಕೃಷ್ಣ ಅಂದ, ಇಂದ್ರನಿಗೆ ಮಾಡೋದು ಬೇಡ ಅಷ್ಟೇ, ಮಾಡೋದು ಬೇಡ ಅಂತ ನಾನು ಹೇಳಿಲ್ಲ ಅಂದ. ಮತ್ತೆ ಏನು ಹಾಗಂದರೆ ಕೃಷ್ಣ ನಮಗೆ ಅರ್ಥ ಆಗಲಿಲ್ಲ. ನೀವು ಮಾಡೋದು ಬಿಟ್ಬಿಟ್ರೆ ತಪ್ಪಾಗ್ತದೆ ನೋಡಿ. ಇದು ಗೀತೆಯ ಸಾರ. ಬದುಕಿನಲ್ಲಿ ಕೃಷ್ಣ ಉಪದೇಶ ಮಾಡ್ತಾ ಬಂದದ್ದು ಏನು ನಮಗೆ ಅಂದರೆ, ಮಾಡೋದು ಬಿಡಬೇಡಿ, ಮಾಡೋದನ್ನು ಸರಿ ಮಾಡಿರಿ ಅಂತ ಅಷ್ಟೇ ಕೃಷ್ಣ ಹೇಳಿದ್ದನ್ನು. ನಾವೇನು ತಿಳಿದಿದ್ದೇವೆ? ಮಾಡೋದೇ ಬಿಟ್ಬಿಡಬೇಕು ಅಂತ. ಭಾಳ ದೊಡ್ಡ ದಾರ್ಶನಿಕರು ಹಾಗೆ ಅರ್ಥ ಮಾಡಿದ್ದಾರೆ. ದೊಡ್ಡ ದಾರ್ಶನಿಕರು ಭಗವದ್ಗೀತೆಯಲ್ಲಿ ಬರುವ ಕೆಲವು ಸ್ಟ್ಯಾಂಜಾಗಳನ್ನು ಅವರು ಅಧ್ಯಯನ ಮಾಡಿ ಅವಕ್ಕೆಲ್ಲ ವ್ಯಾಖ್ಯಾನಿಸಿ ಸಮಾಜಕ್ಕೂ ಅದನ್ನೇ ಬೋಧನೆ ಮಾಡಿಬಿಟ್ರು. ಮಾಡೋದನ್ನೇ ಬಿಡಲಿಕ್ಕೆ ಕೃಷ್ಣ ಹೇಳಿದಾನೆ ಅಂತ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡುವಂತ ಕೃಷ್ಣ ಹೇಳಿಲ್ವೇ? ಹಾಗಾಗಿ ಸಕಲ ಕರ್ಮಗಳನ್ನು ಮಾಡೋದು ಬಿಟ್ಟುಬಿಡಬೇಕು, ಅಂದರೆ ಮೋಕ್ಷ ಆಗಿಬಿಡ್ತದೆ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಅದು ಅಪರಾಧ. ಕೃಷ್ಣ ಎಲ್ಲರ ಕಡೆ ಮಾಡೋದೇ ಬಿಡಿಸೋ ಉದ್ದೇಶ ಇದ್ದಿದ್ರೆ ದಿನ ತಾನ್ಯಾಕೆ ದನ ಕಾಯ್ಲಿಕ್ಕೆ ಹೋಗಬೇಕಾಗಿತ್ತು. ಯಾರೂ ಯಾವ ಕರ್ಮ ಮಾಡೋದೇ ಬೇಡವಾಗಿದ್ದರೆ ಕೃಷ್ಣನಿಗೆ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಯುದ್ಧ ಮಾಡು ಅಂತ ಯಾಕೆ ಉಪದೇಶ ಮಾಡಬೇಕಾಗಿತ್ತು ಅಂತಾರೆ ಭಗವತ್ಪಾದರು. ಹಾಗಾದರೆ ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತೃಗತಿ. ಕುರು ಭುಂಕ್ಷ್ವಚ ಕರ್ಮ ನಿಯತಂ. ನಿಯತಂ ಕರ್ಮ ಕುರು, ನಿಯತಂ ಭುಂಕ್ಷ್ವ ಅಂತ ಭಗವತ್ಪಾದರು ಆದೇಶ ಮಾಡ್ತಾರೆ. ಇದೇ ಸಾರ. ನಿಮಗೆ ಯಾವುದು ವಿಹಿತವೋ ಅದನ್ನು ಮಾಡದೇ ಹೋದರೆ ತಪ್ಪಾಗ್ತದೆ. ಯಾವುದು ವಿಹಿತವೋ ಅದನ್ನು ಅನುಭವಿಸದೇ ಹೋಗೋದು ತಪ್ಪೇ ಅಂತೆ. ಚೆನ್ನಾಗಿ ಅನುಭವಿಸು, ಚೆನ್ನಾಗಿ ಮಾಡು ಅಂತ ಹೇಳ್ತಾನೆ.
ಹಾಗಾದ್ರೆ ಏನು ಮಾಡೋಣ ಅಂತ ಕೇಳ್ತಿದ್ದ ಗೋಪಾಲಕರಿಗೆ ಕೃಷ್ಣ ಅಂದ, ಇಂದ್ರನಿಗೆ ಮಾಡೋದು ಬೇಡ ಅಷ್ಟೇ, ನೀವು ಯಾವ ಭೂಮಿಯಲ್ಲಿ ದಿನಾ ಗೋವುಗಳನ್ನು ಮೇಯಿಸ್ತೀರಿ, ಆ ಮೇವಿಗಿರುವ ಭೂಮಿ, ಹಿಂದೆಲ್ಲ ಗೋಮಾಳ ಅಂತ ಒಂದು ಊರಿಗಿರ್ತಿತ್ತು. ಎಂಥೆಂಥ ಹಳ್ಳಿಗಳಿಗೂ ಹತ್ತಿರದಲ್ಲಿ ಒಂದು ಗೋಮಾಳ ಅಂತ, ಆಕಳೆಲ್ಲ ಅಲ್ಲೇ ಮೇಯ್ಲಿಕ್ಕೆ ಹೋಗಬೇಕು ಅಂತ ಅದಕ್ಕೊಂದು ಭೂಮಿ ಮಾಡಿರ್ತಿದ್ರು ಹಿರಿಯರು. ಈಗೆಲ್ಲ ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಬೇರೆ ಮಾತು. ಆದರೆ ಹಿಂದಿನ ಕಾಲದಲ್ಲಿ ಹಾಗಿತ್ತು. ಹಾಗೆ ಗೋಕುಲದಲ್ಲಿ ಗೋವುಗಳನ್ನು ಮೇಯ್ಲಿಕ್ಕೆ ಅಂತ ಒಂದು ಜಾಗ, ಈಗ ಕ್ರಿಕೆಟ್ ಆಡಲಿಕ್ಕೆ ಅಂತ ಒಂದು ಸ್ಟೇಡಿಯಂ ಮಾಡಿರ್ತಾರೋ ಇಲ್ಲ, ಕ್ರಿಕೆಟಿಗೆ ಅಂತ ಒಂದು ಸ್ಟೇಡಿಯಮ್ಮು, ಆಟ ಆಡಲಿಕ್ಕೆ ಅಲ್ಲಲ್ಲಲ್ಲಿ, ಸ್ವಿಮ್ಮಿಂಗ್ ಮಾಡಲಿಕ್ಕೆ ಅಂತ ಒಂದು ನೀರಿನ ತಾಣ, ಇವಕ್ಕೆಲ್ಲ ಇಟ್ಟಿರ್ತಾರೆ. ಆಕಳ ಮೇಯ್ಲಿಕ್ಕೆ ಅಂತ ಒಂದು ಇಡದೆ ಇದ್ದರೆ ಹಾಗೆ ಆಗ ಗೋಮಾಳ ಅಂತ ಹೆಸರು. ಅದಕ್ಕೆ ಗೋವರ್ಧನ ಅಂತ ಸಂಸ್ಕೃತದ ಶಬ್ದ. ಅದನ್ನು ಕೃಷ್ಣ ತೋರಿಸಿ ಹೇಳ್ದ, ಆಕಳಿಗಿಷ್ಟು ಈ ಭೂಮಿ ನಿಮಗೆ ಹುಲ್ಲು ಕೊಡ್ತದೆ ಅಂದರೆ ಅಲ್ಲಿ ದೇವರಿದ್ದಾನೆ ಅಂತ ನಿಮಗೆ ಅನುಸಂಧಾನ ಬರಲಿಲ್ವೇ, ಅದಕ್ಕೆ ಪೂಜೆ ಮಾಡಿರಿ ಇದ್ದ ಕೃಷ್ಣ. ಇದೇ ಉದ್ದೇಶ. ಇಲ್ಲದೇ ಇದ್ದರೆ ಗೋವರ್ಧನಕ್ಕೆ ಪೂಜೆ ಕೃಷ್ಣ ಮಾಡಿಸ್ತಿರಲಿಲ್ಲ. ದನಗಾಯಿಗಳನ್ನು ಕರೆದು ನಿಮ್ಮ ಹತ್ರನೂ ಒಂದು ದೊಡ್ಡ ಪೂಜೆ ಮಾಡಿಸ್ತೀನಿ ಅಂತ ಅವ್ರ ಹತ್ರ ಎಲ್ಲ ದುಡ್ಡನ್ನು ವಸೂಲಿ ಮಾಡಿ, ನಾನೇ ಇದಕ್ಕೆ ಪುರೋಹಿತ ಅಂತ ಹೇಳಿ ಅಂಥವು ಯಾವುದೂ ಮಾಡಲೇ ಇಲ್ಲ ಕೃಷ್ಣ. ಆ ಪರಿಸರ ನೋಡ್ದ, ಅವರ ಬುದ್ಧಿಮಟ್ಟ ಎಷ್ಟು ಅಂತ ನೋಡ್ದ, ಅವರು ದಿನ ಕುಲಕಸಬನ್ನು ಅವಲಂಬಿಸಿ ಯಾವುದ ಕಡೆಯಲ್ಲಿ ಹೋಗ್ತಾರೆ ಅಂತ ಗಮನಿಸಿದ. ಹಾಗಾದರೆ ನಿಮಗೆಲ್ಲ ದೇವರು ಅದೇ ಅಂತ ತೋರಿಸಿದ. ಇದು ನಮಗೆ ಕೊಟ್ಟ ಪಾಠ. ನಾವು ಯಾವ ವೃತ್ತಿಯನ್ನು ಅವಲಂಬಿಸಿರ್ತೇವೆ ಅಲ್ಲೇ ನಮಗೆ ದೇವರನ್ನು ಕಾಣಲಿಕ್ಕೆ ಅವಕಾಶ. ಈಗ ವೈದ್ಯರಿದ್ದಾರೆ, ವೈದ್ಯರನ್ನು ಕರೆಸಿ ನಿಮಗೆ ವೈದ್ಯತನದಿಂದ ಮೋಕ್ಷ ಸಿಗಲ್ಲ ಅಂಥೇಳಿ ದಿನ ಅವರನ್ನು ದೇವರ ಮನೆಯೊಳಗೆ ಒಂದು 6 ತಾಸು ಜಪ ಮಾಡಿರಿ ಅಂತ ಉಪದೇಶ ಮಾಡಿಬಿಟ್ರೆ ಆ ರೋಗಿಗಳ ಪರಿಸ್ಥಿತಿ ಏನಾಗಬೇಡ. ಧರ್ಮ ಜಗತ್ತಿಗೆ ಬೋಧಿಸುವಾಗ ಬಹಳ ಎಚ್ಚರ ಇರಬೇಕು. ಇವತ್ತು ಅದನ್ನು ಯೋಚನೆ ಮಾಡಿ ಬೋಧಿಸಬೇಕಾಗಿದೆ. ಯಾರೋ ಸಾಫ್ಟ್ವೇರ್ ಇದ್ದಾನೆ, ಅವನಿಗೆ ನೀನು ವೇದಾಂತದ ಬ್ರಹ್ಮಸೂತ್ರಗಳನ್ನು ಗಟ್ಟಿ ಮಾಡದೇ ಇದ್ದರೆ ಮೋಕ್ಷ ಇಲ್ಲ ಹಿಂಗೆ ಅವನಿಗೆ ಹೇಳಿಬಿಟ್ರೆ ಈಗ ಅವನ ಸ್ಥಿತಿ ಏನಾಗಬೇಡ. ಅವನು ವೇದಾಂತ ಓದಬೇಕಾದದ್ದೇ, ಜ್ಞಾನ ಸಂಪಾದನೆ ಮಾಡಬೇಕಾದದ್ದೇ, ಅದಕ್ಕೆ ತಕ್ಕಂತೆ ಕುಟುಂಬ ಪೋಷಣೆನೂ ಮಾಡಬೇಕು, ಹಣನೂ ಸಂಪಾದನೆ ಮಾಡಬೇಕು. ಆ ಬ್ಯಾಲೆನ್ಸಿನ ವಿಧಿ ಹೇಳಿಕೊಡ್ದೇನೆ ಮೋಸ ಮಾಡಿದರೆ ಹೆಂಗೆ? ಇವತ್ತು ಸಮಸ್ಯೆ ಆಗಿರೋದು ಅದು. ಧರ್ಮ ಬೋಧಿಸೋರು ಬಹಳ ಆದ್ವಿ, ಅದರಲ್ಲಿ ನಿಷ್ಠುರತೆಯನ್ನು ಮೆರೆಯೋರು ಇನ್ನೂ ಬಹಳ ಆದ್ವಿ. ಆ ಧರ್ಮದ ಹೆಸರಿನಲ್ಲಿ ಧರ್ಮದ ಆಸಕ್ತಿ ಇರೋರಿಗೂ ಆಸಕ್ತಿಯಿಂದ ದೂರ ಮಾಡೋರು ಇನ್ನೂ ಜಾಸ್ತಿ ಆಗಿಬಿಟ್ಟು ಇದೇನಾಗ್ತದೆ, ಜನ್ರೇಷನ್ ಗ್ಯಾಪ್ ಬರಲಿಕ್ಕೆ ಪ್ರಾರಂಭ ಆಯಿತು. ಕೃಷ್ಣ ಅದನ್ನು ಮಾಡಲಿಲ್ಲ. ದನಗಾಯಿಗಳಿಗೆ ಕೈಯಲ್ಲಿಯೂ ಮಾಡಬಹುದಾದ ದೇವರ ಪೂಜೆಯನ್ನು ಹೇಳಿಕೊಟ್ಬಿಟ್ಟ. ನೀವು ಯಾಗ ಯಜ್ಞ ಮಾಡಿ, ಇಂದ್ರನಿಗೆ ಮಾಡ್ತಾ ಕೂಡಬೇಡಿ, ಗೋಮಾಳಕ್ಕೆ ಮಾಡಿ ಅಂತಂದ. ಸರಿ ಅಂತ ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ಅದ್ರ ಮುಂದೆ ತಂದಿಟ್ರು. ಅದಕ್ಕೆ ಮಾಲೆ ಹಾಕಿಸಿದ, ಪ್ರದಕ್ಷಿಣೆ ಹಾಕಿಸಿದ, ಧೂಪಾರ್ತಿ ಮಾಡಿಸಿದ, ಷೋಡಶೋಪಚಾರ ಪೂಜೆ ಮಾಡಿದ, ನೈವೇದ್ಯ ಮಾಡಿಸಿ ಕೃಷ್ಣ ಅಂದ, ಗೋಮಾಳಕ್ಕೆ ಪೂಜೆ ಮಾಡಿದ್ದಕ್ಕೆ ಅದು ವರ ಕೊಡ್ತದೆ ನಿಮಗೆ ಅಂದ. ಹೇಗೆ ವರ ಕೊಡ್ತದೆ ಅಂತ ಕೇಳಿದರು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ನೈವೇದ್ಯ ಮಾಡಿಟ್ಟ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಶ್ರೀಕೃಷ್ಣ ಹೇಳಿದ್ದಂತೆ ಅದೇ ಬಂದು ತಿಂದು ಹೋಗ್ತದೆ ನೋಡ್ರಿ ಅಂತಂದಿದ್ದ. ಆ ಗೋಮಾಳದ ಒಳಗಿಂದ ಬಂದ ಕೈ ಭಕ್ಷ್ಯವನ್ನು ತಗೊಂಡು ತಿಂತಂತೆ. ವಿಶ್ವಾಸ ಬರಲಿಕ್ಕೆ ಮಾಡಿದ ಕಥೆ ಕೃಷ್ಣ ಇಂಥದ್ದೆಲ್ಲ. ಹಾಗೆ ಗೋಮಾಳದ ಪೂಜೆ, ಗೋವರ್ಧನದ ಒಳಗೆ ನಾನಿದ್ದೇನೆ ಅಂತ ತಿಳಿಸಿದ್ದು, ಗೋವುಗಳಿಗೆ ಮೇವು ಕೊಡೋನು ನಾನೇ ಅಂತ ಬೋಧಿಸಿದ್ದು, ಈ ಕಡೆ ಅವರಿಗೆ ಪೂಜೆ ಮಾಡಿಸಿ ಶ್ರೇಯಸ್ಸನ್ನು ಕೊಟ್ಟಿದ್ದು ಎಲ್ಲ ಮಾಡಿಸಿಬಿಟ್ಟ. ಮಳೆ ಬರಬೇಕಲ್ಲ, ಇನ್ನು ತಕ್ಷಣ ಮೋಡಗಳು ಬಂದೇ ಬಿಟ್ಟು ಆಕಾಶದಲ್ಲಿ ವಿಪರೀತ ಮೋಡ, ಪ್ರಳಯ ಕಾಲದ ಮೋಡ ಬಂದಿದ್ದಾವಂತೆ. ಪ್ರಳಯ ಕಾಲದ ಮೋಡಕ್ಕೂ ಈಗಿರೋ ಮೋಡಕ್ಕೂ ವ್ಯತ್ಯಾಸ ಹೇಳ್ತದೆ. ಸಾಂವರ್ತಕ ಅಂತ ಹೆಸರು ಪ್ರಳಯದ ಮೋಡಗಳಿಗೆ. ಈಗಿದೇನು ಮೋಡಗಳಿವೆ ಇದು ಸಾಮಾನ್ಯ ಮೋಡ ಅಂತ ಶಾಸ್ತ್ರಗಳು ಹೇಳ್ತಾರೆ. ಇಂದ್ರನಿಗೆ ಮೇಘರಾಜ ಅಂತ ಹೆಸರು. ಮೇಘ ಅಂದರೆ ಮೋಡ. ಹಾಗಾಗಿ ಇಂದ್ರ ಪ್ರಳಯ ಕಾಲದ ಮೋಡಗಳಿಗೆ ಆದೇಶ ಮಾಡಿಬಿಟ್ಟ, ನೀವು ಹೋಗಿ ಗೋಕುಲದಲ್ಲಿ ಯಾರೋ ಒಬ್ಬ ಮನುಷ್ಯ ನನಗೆ ಮಾಡೋ ಯಜ್ಞವನ್ನು ತಡೆದಿದ್ದಾನೆ, ಗೊಲ್ಲ ಬಾಲಕರು ಮಾಡ್ತಿದ್ದಂಥ ಪೂಜೆಯೆಲ್ಲ ತಡೆದು ನನಗೆ ಅವಮಾನ ಮಾಡಿದ್ದಾನೆ, ನಾನು ಅವರಿಗೆ ಶಿಕ್ಷೆ ಕೊಡ್ತೇನೆ ಈಗ ಅಂತ ಮೋಡಗಳಿಗೆ ಹೇಳ್ದ. ನೀರು ಸುರಿಸ್ರಿ,
ಇಡೀ ಗೋಕುಲವೇ ನೀರಿನಲ್ಲಿ ತೇಲೋ ಹಾಗೆ ಮಾಡಿಬಿಟ್ರಿ ಅಂತಂದು. ಆ ಮೋಡಗಳು ಬಂದು ನೀರು ಸುರಿಸ್ತಾವೆ. ಧಾರಾಭಿಹಿ ಹಸ್ತಾಭಿಹಿ, ಒಂದೊಂದು ನೀರಿನ ಹನಿ ಆನೆ ಸೊಂಡಲ ಗಾತ್ರ ಇತ್ತಂತೆ. ಅಂದರೆ ಎಷ್ಟು ಸೆಂಟಿಮೀಟರ್ ಮಳೆ ಆಗಿರಬೇಡ. ಗೋವುಗಳು ಕೊಚ್ಚೋಗ್ತಿದ್ದಾವೆ, ಹುಲ್ಲು ಕೊಚ್ಚೋಗ್ತಿದೆ, ಗೋಮಾಳ ಕೊಚ್ಚೋಗ್ತಿದೆ, ಇನ್ನೇನು ಉಳಿಯಲ್ಲ ಅನಿಸುವ ಹಾಗಾಯಿತು. ಕೃಷ್ಣ ಕೃಷ್ಣ ಮಹಾಯೋಗಿನ್ ಹೇ ರಾಮ ಮಿತ ವಿಕ್ರಮ. ಗೊಲ್ಲರೆಲ್ಲ ಕೃಷ್ಣನನ್ನು ಶರಣು ಬಂದಾಗ ಕೃಷ್ಣ ಅಂದ, ಇಂದ್ರನಿಗೆ ಯಾಗ ಮಾಡಿದರೆ ಮಳೆ ಬರ್ತದೆ ಅಂತಂದಿದ್ರಿ, ಯಾಗ ಮಾಡದೆ ಮಳೆ ಬರ್ತಾ ಇದೆ ಅಲ್ಲ ಅಂದ ಕೃಷ್ಣ. ಅದನ್ನು ಬೋಧಿಸಿದ. ಈಗೇನು ಮಾಡೋಣ ಕೃಷ್ಣ, ಮಳೆ ಬರ್ತಿದೆ, ನಾವು ಕೊಚ್ಚೋಗ್ತೇವೆ ಅಂದರೆ ಯಾರು ವ್ಯಥೆ ಪಡಬೇಡ್ರಿ, ನೀವು ನನ್ನನ್ನು ವಿಶ್ವಾಸ ಇಟ್ಟು ಪೂಜೆ ಮಾಡಿದಿರಿ, ನಾನು ನಿಮ್ಮನ್ನು ರಕ್ಷಿಸ್ತೇನೆ ಅಂತ ಗೋವರ್ಧನ ಬೆಟ್ಟವನ್ನೇ ಎತ್ತಿದ್ದಂತೆ ಛತ್ರಿ ಹಿಡಿದಿದ್ದಾನೆ 7 ರಾತ್ರಿ. 7ನೇ ವಯಸ್ಸಿನ ಕೃಷ್ಣ 7 ರಾತ್ರಿ ಎಡಗೈಯಲ್ಲಿ ಗೋವರ್ಧನವನ್ನು ಹಿಡಿದು ಎತ್ತಿ ಆಬಾಲ ವೃದ್ಧರನ್ನು ಕೆಳಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಬರಲಿಕ್ಕೆ ಅಂತ ಹೇಳ್ದ. ಅವು ಗೋವುಗಳು ಬಂದು, ಗೋಪಾಲಕರು ಬಂದರು, ಗೋಪಿಕೆಯರು ಬಂದರು, ವೃದ್ಧರು ಬಂದರು, ಯುವಕರು ಬಂದರು, ಎಲ್ಲ ಅದ್ರ ಕೆಳಗಡೆ ಬಂದು ಆಶ್ರಯ ಪಡೆದ್ಬಿಟ್ರಂತ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣನಲ್ಲಿ ಭಕ್ತಿ ಹೇಗಿರಬೇಕು, ಅವನಾಡಿದ ಮಾತಿನಲ್ಲಿ ನಾವು ವಿಶ್ವಾಸ ಎಷ್ಟು ಇಡಬೇಕು ಅನ್ನಲಿಕ್ಕೆ ಸ್ಫೂರ್ತಿ ಅದು ಗೋಪಾಲಕರಂತ. ಅವರು ಸ್ವಲ್ಪ ಅಳುಕು ತೋರಿಸ್ಲಿಲ್ಲ. ಈ ಭಾಳ ಓದಿರ್ತೇವಲ್ಲ ನಾವು, ಸಿಟಿಗಳಲ್ಲಿ ಓದಿರ್ತೇವೆ, ಎಜುಕೇಟೆಡ್ ಅಂತಾಗಿರ್ತೀವಿ, ದೇವರ ಮೇಲೆ ವಿಶ್ವಾಸ ಕಡಿಮೆ. ಅವು ದನ ಕಾಯೋರು, ಅವರೇನು ಓದಿರಲಿಲ್ಲ, ಪದವಿ ಪಡೆದಿಲ್ಲ, ಬಹಳ ಯೂನಿವರ್ಸಿಟಿಯಲ್ಲಿ ಭಾರಿ ದೊಡ್ಡ ಲೆಕ್ಚರರ್ ಏನಲ್ಲ ಅವ್ರು ಯಾರು, ಆದರೆ ದೇವರ ಮಾತಿನ ಮೇಲೆ ವಿಶ್ವಾಸ ಕಡಿಮೆ ಆಗಿರಲಿಲ್ಲ. ಇದೇ ವ್ಯತ್ಯಾಸ. ಓದಿದರೂ ವಿಶ್ವಾಸ ಇಲ್ಲ, ಓದದೇನೆ ವಿಶ್ವಾಸ ಆಗಿದೆ ಭಗವಂತನ ಬಗ್ಗೆ. ಕೃಷ್ಣ ಅನನ್ಯಾಶ್ಚಿಂತಯಂತೋ ಮಾಂ ಅನ್ನೋ ಮಾತಿಗೆ ಗೊಲ್ಲ ಬಾಲಕರನ್ನೇ ಉದಾಹರಣೆಯಾಗಿ ತೋರಿಸಿಬಿಟ್ಟ. ಅವರ ಯೋಗಕ್ಷೇಮ ನಾನು ತಾನೇ ಈಗ ಧರಿಸಬೇಕು, ಅದಕ್ಕೆ ಬೆಟ್ಟವನ್ನೇ ಎತ್ತಿ ಕೆಳಗಡೆ ರಕ್ಷಣೆಯನ್ನು ಕೊಟ್ಟರೆ ಇಂದ್ರನ ಮೋಡಗಳ ನೀರು ಖರ್ಚಾಯಿತೆ ಹೊರತು ಇಂದ್ರನಿಗೇನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ತಲೆ ಬಿಸಿ ಆಯಿತು ಇಂದ್ರನಿಗೆ, ಇದೇನಿದು ಅಂತ. ಕೆಳಗೆ ನಿಂತವನು ಬೆಟ್ಟ ಎತ್ತಿ ಸಾಮಾನ್ಯ ಮನುಷ್ಯ ಅಂದ್ಕೊಂಡೆ, ಅವನು ಸಾಮಾನ್ಯನಿರಲಿಕ್ಕಿಲ್ಲ, ಬಹುಶಃ ವಿಷ್ಣುನೇ ಇರಬೇಕು ಅಂತ ಅವನಿಗೂ ಬುದ್ಧಿಯಲ್ಲಿ ಭ್ರಮ ಆಗಿತ್ತು. ಅದು ಕಳೀತು. ಹೀಗೆ ಇಂದ್ರನಿಗೆ ಬಂದ ಭ್ರಮೆ ಕಳೆದವ, ಗೋಪಾಲಕರಿಗಿದ್ದ ಮೌಢ್ಯವನ್ನು ಕಳೆದವ, ಸತ್ಯದ ದಾರಿಯನ್ನು ಅನ್ವೇಷಿಸಿ ಕೊಟ್ಟವ, ವೃತ್ತಿಯ ಕುಲಕಸಬನ್ನು ಗೌರವಿಸ್ರಿ ಅಂತ ಹೇಳಿಕೊಟ್ಟವ ಕೃಷ್ಣ ಅಂತದೆ ಭಾಗವತ. ಕೆಳಗಿಳಿದು ಬಂದ ಇಂದ್ರ, ಇಳಿದು ಬಂದು ಕಾಮಧೇನುವಿನ ಹಾಲು ಕರೆದು ಕೃಷ್ಣನಿಗೆ ಅಭಿಷೇಕ ಮಾಡಿದ ಅಂತ ಭಾಗವತ ಹೇಳ್ತಾರೆ. ಅಭಿಷೇಕ ಮಾಡುವಾಗ ಗೋವಿಂದ ಅನ್ನೋ ನಾಮ ಹೇಳಿದ್ದಾನೆ. ಗೋವಿಂದ ನಾಮ ಚ ಪಠನ್ ಸ್ವಕೃತಾಘ ಶಾಂತ್ಯೈ. ಎಲ್ಲರೂ ಈ ನಾಮ ಬಾಯಲ್ಲಿ ಯಾವಾಗಲೂ ಹೇಳ್ತಿರಬೇಕು ಅಂತಿದೆ ಶಾಸ್ತ್ರ. ಅಚ್ಯುತ, ಅನಂತ, ಗೋವಿಂದ, 3 ನಾಮಗಳಲ್ಲಿ 3ನೇ ಗೋವಿಂದ ನಾಮ ಬಹಳ ಶ್ರೇಷ್ಠ. ಈ ನಾಮಕರಣ ಮಾಡಿದವನು ದೇವೇಂದ್ರ ಅಂತಿದೆ. ಇಂದ್ರ ಹೇಳಿದ್ದಂತೆ, ನಾನು ದೇವತೆಗಳಿಗೆ ಇಂದ್ರ, ನೀನು ಗೋವುಗಳಿಗೆಲ್ಲ ಇಂದ್ರ, ಅದಕ್ಕೆ ನೀನು ಗೋವಿಂದ ಅಂತ ಭಾಗವತ ಹೇಳ್ತಾರೆ. ಆ ನಾಮ ಹೇಳಿ ಪಟ್ಟಾಭಿಷೇಕ ಮಾಡ್ತಾ ತನ್ನ ಅಪರಾಧವನ್ನು ಮನ್ನಿಸು ಅಂತ ಕೇಳಿಕೊಂಡ. ರಹಸ್ಯದಲ್ಲಿ ಮಾಡಿದ್ದಾನೆ ಅಂತಿದೆ ಹರಿವಂಶ. ಹಾಗಾಗಿ ರಹಸ್ಯದಲ್ಲಿ ಗೋವಿಂದ ಪಟ್ಟಾಭಿಷೇಕ ಮಾಡಿ ಕೃಷ್ಣನಿಂದಲೇ ತನ್ನ ಅಪರಾಧವನ್ನು ಪರಿಹರಿಸಿಕೊಂಡು ಅನುಗ್ರಹಕ್ಕೆ ಪಾತ್ರನಾದ ಅನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಇಲ್ಲಿ ಈ ಕಥೆ ಹೇಳಿದ್ದು ನಮಗೋಸ್ಕರ ಅಂತಾರೆ, ನಮಗೆ ತಿಳುವಳಿಕೆ ಕೊಡಲಿ ಅಂತ. ನಮ್ಮ ಬದುಕಿನಲ್ಲಿ ನಾವು ಇಂದ್ರನಂತೆ ಅಹಂಕಾರದಿಂದ ಕೃಷ್ಣನನ್ನು ತಿರಸ್ಕರಿಸಿದರೆ ಈ ರೀತಿ ಅವನಿಗೆ ಆದ ಅವಮಾನ ನಮಗೂ ಆಗ್ತದೆ. ಹಾಗಾಗಿ ಕೃಷ್ಣನನ್ನು ತಿರಸ್ಕರಿಸೋ ಕಾರ್ಯ ಮಾಡಬಾರ್ದು. ಇಂದ್ರನಂತೆ ಅಪರಾಧ ಮಾಡಿದರೆ ಅದಕ್ಕೆ ಶಿಕ್ಷೆ ಆಗ್ತದೆ. 2ನೇ ಅಂಶ, ಗೋಪಾಲಕರು ಕೃಷ್ಣನ ಮಾತಿನ ಮೇಲೆ ಇಟ್ಟ ವಿಶ್ವಾಸದಂತೆ ನಾವು ಅವನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಅವನಲ್ಲಿ ಭಕ್ತಿ ಮಾಡಿದರೆ ನಮ್ಮ ಯೋಗಕ್ಷೇಮಗಳನ್ನು ಕೃಷ್ಣ ಧರಿಸ್ತಾನೆ ಅಂತ ಅರ್ಥ. ಇದಕ್ಕಿಂತ ಇನ್ನೇನು ಆಗಬೇಕಾಗಿದೆ? ನಮ್ಮ ಯೋಗಕ್ಷೇಮ ಒಬ್ಬ ನೋಡ್ಕೊಂಡಿದ್ದಾನೆ ಅಂತ ಆದರೆ ಸಾಕು, ಇನ್ಯಾರೂ ಬೇಡ ಜಗತ್ತಿನಲ್ಲಿ. ನಾವು ಅದನ್ನು ಕೃಷ್ಣ ಸ್ವತಃ ಹೇಳಿದ್ದಾನೆ.
ಯಾರಾದರೂ ಹೇಳ್ತಾರೆ ಇವತ್ತು ಸಮಾಜದೊಳಗೆ ನಮ್ಮನ್ನು ಕರೆದು ನಿಮ್ಮ ಯೋಗಕ್ಷೇಮ ಎಲ್ಲ ನಾವು ನೋಡ್ಕೋತೀವಿ, ನೀವು ನಮ್ಮ ಜೊತೆಯಲ್ಲಿ ನಮ್ಮ ಹತ್ರನೇ ನಮ್ಮಂತೆ ನಡೆದು ಬಿಡ್ರಿ ಅಂತ ಯಾರಾದರೂ ಹೇಳ್ತಾರ? ನಮ್ಮ ಬಂಧುಗಳೇ ಬೇಕಾದಷ್ಟಿದ್ರೂ ಕೂಡ ಹೇಳಲ್ಲ. ಎಲ್ಲಿ ಬಿಡೋ ತಲೆ ಬಿಸಿ, ಅವ ಬಂದು ಸೇರಿಕೊಂಡ್ರೆ ಮತ್ತೆ ನಮ್ಮನೆ ಹಾಳು ಮಾಡ್ತಾನೆ ಅಂತಿರ್ತಾರೆ. ಇಂಥ ಮಾತುಗಳೇ ಕೇಳ್ತೀವಿ. ಎಷ್ಟು ಹಿರಿಯ ಸ್ಥಾನದಲ್ಲಿದ್ದರೂ ಅಷ್ಟೆ. ಕೃಷ್ಣ ಹಾಗಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ, ಅನಂತ ಜೀವರಾಶಿಗಳನ್ನು ನನ್ನ ಮಕ್ಕಳು ಅಂತ ಹೇಳ್ತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ನೀವೆಲ್ಲ ನನ್ನ ಮಕ್ಕಳು, ನಾನು ಹೇಳ್ದ ಹಾಗೆ ನಡೀರಿ, ನನ್ನ ಮನಸ್ಸಿಗೆ ತಕ್ಕ ಹಾಗೆ ನೀವು ಇರ್ರಿ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತಂತ. ಇಷ್ಟು ಹೇಳಿದರೂ ನಾವೇನು ಕೃಷ್ಣನಲ್ಲಿ ಪೂರ್ಣ ವಿಶ್ವಾಸ ಮಾಡ್ತಾ ಇಲ್ಲ, ಇದು ವಿಪರ್ಯಾಸ. ನಮ್ಮ ಕಡೆ ಭಾಷೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ, ಕೈಯಾಗ ಕಡ್ಡಿ ಕೊಟ್ಟು ಹೇಳ್ತಾರೆ ಅಂತಾರೆ. ಅದಕ್ಕೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ನೋ ಮಾರಾಯ, ಹೋಗೋ ದೇವರನ್ನು ಶರಣು ಹೋಗು, ಅವ ಹೇಳಿದ ಭಗವದ್ಗೀತೆಯಲ್ಲಿ ಇರುವಂತೆ ನುಡಿದಂತೆ ನಡೆಯೋ, ಎಲ್ಲ ಅವ ನೋಡ್ಕೊಳ್ತಾನೆ ಅಂದರೆ ನಾವೇನು ಕೇಳಲ್ಲ, ನಾವು ನಮ್ಮದೇ ನಡೆಸ್ತೇವೆ. ಕೃಷ್ಣ ಅಂತಾನೆ, ನೀನು ಎಷ್ಟು ದಿವಸ ನಡೆಸ್ತಿ ನಾನು ಕಾಯ್ತೇನೆ ಅಂತಾನೆ, ಇಂದಲ್ಲ ನಾಳೆ ನೀನು ನನ್ನ ಹತ್ರ ಬರಲೇಬೇಕು ಅಂತ. ಇದೇ ಭಾಗವತದ ಸಂದೇಶ. ಕೃಷ್ಣ ಪ್ರತೀಕ್ಷೆ ಮಾಡ್ತಿರ್ತಾನೆ, ನಾವು ಆ ಪ್ರತೀಕ್ಷೆಯನ್ನು ಹುಸಿ ಮಾಡದಂತೆ ಇರಬೇಕು. ಎಷ್ಟು ಪ್ರತೀಕ್ಷೆ ಮಾಡ್ತಾನೆ ಅಂದರೆ, ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೆ ಬರ್ತೀಯ, ಆಗಲೂ ಕಾಯ್ತಾ ಇರ್ತೀನಿ ಅಂತ. ಆ ಜನ್ಮನೂ ಬರಲಿಲ್ಲ, ಅದರ ಮುಂದಿನ ಜನ್ಮಕ್ಕಾದರೂ ಬರ್ತೀಯ, ನಾನಂತೂ ಕಾಯ್ತಾ ಇರ್ತೀನಿ. ಅಂತೂ ನನ್ನನ್ನು ಅನನ್ಯ ಶರಣು ಯಾವಾಗ ಬರ್ತಿ, ನಿನ್ನ ಯೋಗಕ್ಷೇಮ ಆವಾಗ ನಾನು ನೋಡ್ತೇನೆ. ಈ ಸಂದೇಶ ದನಗಾಯಿಗಳಿಗೆ ಕೊಟ್ಟದ್ದು ಕೇವಲ ಅವರಿಗೋಸ್ಕರ ಅಂತ ಭಾವಿಸಬಾರ್ದು. ನಮಗೆಲ್ಲ ಈ ಉಪದೇಶವನ್ನು ಕೃಷ್ಣ ಕೊಟ್ಟಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಹೀಗೆ ವಿಷಜಲಾಶಯಾತ್ ವರ್ಷಮಾರುತಾತ್ ಅನ್ನುವ ಮಾತಿಗೆ ಅರ್ಥ. ವ್ಯಾಳ ರಾಕ್ಷಸಾತ್ ಅನ್ನೋದಕ್ಕೆ ತೃಣಾವರ್ತ, ಬಕ, ವತ್ಸ, ಕೇಶಿ, ಅರಿಷ್ಟ ಅವರೆಲ್ಲ ವ್ಯಾಳ ರಾಕ್ಷಸರು. ಅವರಿಂದ ಬಂದಂಥ ವಿಘ್ನಗಳನ್ನು ಕೃಷ್ಣ ಪರಿಹಾರ ಮಾಡಿದ ಅಂತ ಅಲ್ಲಿಗೆ ಅನ್ವಯ ಮಾಡಬೇಕದು. ಹೀಗೆ ಕೃಷ್ಣನ ಕಥೆ ರಾಸಕ್ರೀಡೆ ನಡೆಸಿದ ಅಂತ ಒಂದು ಕಥೆ. ಆ ಋತುಗಳಲ್ಲಿ ಒಂದೊಂದು ಚರಿತ್ರೆಗಳು ನಡೆಸಿದ. ವೇಣುನಾದ ಮಾಡ್ತಾ ಇದ್ದ ಶರದ್ ಋತುವಿನಲ್ಲಿ. ಅಚ್ಚ ಆಕಾಶ, ಸ್ವಚ್ಛ ಬೆಳದಿಂಗಳು, ಸ್ವಚ್ಛ ಆಕಾಶದಲ್ಲಿ ಅಚ್ಚ ಬೆಳದಿಂಗಳು, ಚಂದ್ರ ಮೂಡಿದಾಗೆಲ್ಲ ಕೃಷ್ಣ ವೇಣುನಾದ ಪ್ರಾರಂಭ ಮಾಡ್ತಾ ಇದ್ದ. ವೇಣುನಾದಕ್ಕೆ ಗೋಪಿಕೆಯರು, ಮುಗ್ಧರಾದ ಗೋಪಿಕಾಸ್ತ್ರೀಯರು ಮೋಹಿತರಾಗಿ ಕೃಷ್ಣನಿದ್ದೆಡೆಗೆ ಬರ್ತಿದ್ರಂತೆ. ವೇಣುನಾದ ಹೇಗಿತ್ತು? ಕೃಷ್ಣನ ವೇಣುನಾದವನ್ನು ವರ್ಣನೆ ಮಾಡ್ತಾರೆ. ವಾಮ ಬಾಹು ಕೃತ ವಾಮ ಕಪೋಲೋ ವಲ್ಕಿತ ಭ್ರುರದರಾರ್ಪಿತ ವೇಣು. ಇದೆಲ್ಲ ಭಾಗವತದ ಶ್ಲೋಕ. ವಾಮ ಬಾಹುವಿನಲ್ಲಿ ಅಧರಾರ್ಪಿತವಾದ ವೇಣು ಕೆಳತುಟ್ಟಿಗೆ ಹಚ್ಚಿ ಕೃಷ್ಣ ವೇಣುನಾದ ಮಾಡ್ತಾ ಇದ್ದರೆ, ಆ ಬೆರಳುಗಳನ್ನು ವೇಣುವಿನ ಮೇಲೆ ಆಗಾಗ ಒಮ್ಮೆ ಎತ್ತಿದ್ದ, ಒಮ್ಮೆ ಅದರ ಮೇಲೆ ಇಡ್ತಿದ್ದ. ಗಾಳಿ ತುಂಬಿತಿದ್ದ ರಂಧ್ರಗಳಲ್ಲಿ ವಿಚಿತ್ರ ಧ್ವನಿ ಬರ್ತಿತ್ತಂತೆ. ಆ ಧ್ವನಿ ಕೇಳಿಯೇ ವೇಣುವಿನ ಧ್ವನಿ, ವೇಣುವಿನ ನಾದ ಕೇಳಿ ದೇವತೆಗಳು ದೇವಲೋಕದ ಕಾರ್ಯಭಾರ ಬಿಟ್ಟು ಬಂದುಬಿಡ್ತಿದ್ರಂತೆ. ಎಲ್ಲೋ ಧ್ವನಿ ಬರ್ತಾ ಇದೆ ಅಂತ. ಭಾಗವತ ಹೇಳ್ತದೆ, ಕೃಷ್ಣನ ವೇಣುನಾದವೇ ಬ್ರಹ್ಮಾದಿ ದೇವತೆಗಳನ್ನು ಕೈ ಕೆಳಗಿಟ್ಕೊಳ್ಳೋ ಹಾಗೆ ಮಾಡ್ತಿದೆ ಅಂತ. ಇಷ್ಟೇ ಸಾಕಲ್ಲ, ಮುಹ್ಯಂತಿಯಂ ಸೂರಯ ಅಂತ ವೇಣುನಾದ ಸಾಕಾಯಿತು. ಸುಮನಸಸ್ತದುಪಧಾರ್ಯ ಸುರೇಶಾ ಶಕ್ರ ಶರ್ವ ಪರಮೇಷ್ಟಿ ಪುರೋಗಾ ಕವಯ ಆನತ ಕಂದರ ಗಾತ್ರಾ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ದೇವತೆಗಳು ಆಕಾಶದಲ್ಲಿ ಬಂದು ನೆಲೆಸ್ತಿದ್ರಂತೆ. ವೇಣುನಾದ ಪ್ರಾರಂಭ ಆಗಬೇಕು. ವೇಣುನಾದ ಮುಗಿಯೋವರೆಗೂ ಅಲ್ಲೇ ಇರ್ತಿದ್ರು. ಮುಗಿಯೋಷ್ಟರಲ್ಲಿ ಬೆಳಗಾಗ್ತಾ ಇತ್ತು. ಆಮೇಲೆ ಬ್ರಹ್ಮಾದಿ ದೇವತೆಗಳು ಆಕಾಶಕ್ಕೆ ಹೋಗ್ತಿದ್ರಂತೆ. ಒಮ್ಮೆ ಬ್ರಹ್ಮದೇವರನ್ನು ಕೇಳಿದ ಒಬ್ಬ ಗಂಧರ್ವ, ಬ್ರಹ್ಮದೇವರೇ, ಆಕಾಶ ಮಾರ್ಗದಲ್ಲಿ ಎಲ್ಲಿಗೆ ಹೋಗಿದ್ರಿ ಅಂತ. ಬ್ರಹ್ಮದೇವರು ಯಥಾರ್ಥ ನುಡಿಯನ್ನು ನುಡಿಯೋರು, ನಮ್ಮ ಹಾಗೆ ಸುಳ್ಳು ಹೇಳೋರಲ್ಲ. ಕೃಷ್ಣನ ವೇಣುನಾದ ಬಹಳ ಇಂಪಾಗಿತ್ತು, ಕೇಳೋಣ ಅಂತ ಹೋಗಿದ್ದೆ, ಅಲ್ಲೇ ಇದ್ದೆ ಇಟ್ಟೋ ತನಕ ಅಂದ್ರಂತೆ.
ವೇಣುನಾಥದಲ್ಲಿ ಪಾಲ್ಗೊಂಡಿದ್ರೆ ಯಾವ ರಾಗ ಯಾವ ತಾಳ ಅಂತ ಕೇಳಿಬಿಟ್ಟ. ಕೃಷ್ಣ ಇವತ್ತು ಯಾವ ರಾಗ ಯಾವ ತಾಳ ನುಡಿಸಿದ. ಆಗ ಬ್ರಹ್ಮದೇವರಂತಾರೆ, ನೋಡು, ಪ್ರಾರಂಭದ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ. ಕೃಷ್ಣ ವೇಣು ಧರಿಸಿದ್ದ, ಕೆಳತುಟಿ ಮೇಲ್ತುಟಿಗಳಲ್ಲಿ ಕೆಳತುಟಿಗೆ ಹಚ್ಚಿ ಹಿಡಿದಿದ್ದ. ರಂಧ್ರದಲ್ಲಿ ತನ್ನದೇ ಮುಖದ ಗಾಳಿಯನ್ನು ತುಂಬಲಿಕ್ಕೆ ಪ್ರಾರಂಭ ಮಾಡಿದ. ಯಾವಾಗ ಕೃಷ್ಣ ಆರೋಹಣ ಅವರೋಹಣ ಅಂತ ಎರಡು, ಆರೋಹಣ ಅಂತ ಮಾಡಿದ ಕೂಡಲೇ ನಾವು ದೇಹ ಎಲ್ಲ ಮೇಲೆ ಎತ್ತುತ್ತಿದ್ವಿ. ಅವನ ಅವರೋಹಣ ಕೇಳಿಸಿದಾಗ ನಮ್ಮ ದೇಹ ಎಲ್ಲ ಕೆಳಗೆ ಹೋಗ್ತಿತ್ತು. ಆರೋಹಣ ಮಾಡಿದರೆ ಮೇಲೆ, ಅವರೋಹಣ ಮಾಡಿದರೆ ಕೆಳಗೆ. ಇಷ್ಟೇ ಗೊತ್ತಾಯಿತು, ರಾಗ ತಾಳ ಗೊತ್ತಾಗಲಿಲ್ಲ ಅಂತಂದ್ರಂತೆ. ಕವಯ ಆನತ ಕಂದರ ಗಾತ್ರ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ಮನಸ್ಸು ಪರಿಶುದ್ಧ ಇದ್ದರೆ ಕೃಷ್ಣನ ವೇಣುನಾದ ಇವತ್ತಿಗೂ ಕೂಡ ಭಕ್ತಿಯಿಂದ ಕೇಳಿಕೊಂಡ್ರೆ ಕೇಳ್ತದೆ ಅಂತಾರೆ ಹಿರಿಯರು. ಅಂಥ ಭಕ್ತರು ವೃಂದಾವನದಲ್ಲಿ ಇವತ್ತಿಗೂ ಇದ್ದಾರೆ. ಕೃಷ್ಣನ ಆ ಉಪಾಸನೆ ಮಾಡಿ ನಿನ್ನ ವೇಣುನಾದ ಕೇಳಬೇಕು, ನಿನ್ನ ಹೆಜ್ಜೆಗಳನ್ನು ನೋಡಬೇಕು, ನಿನ್ನ ರೂಪ ನೋಡಬೇಕು, ನಿನ್ನ ಹಾವಭಾವ ಕಾಣಬೇಕು ಅನ್ನೋ ಮನಸ್ಸು ಪರಿಶುದ್ಧ ಇದ್ದವರು. ಅಂದರೆ ಅಹಂಕಾರ ಬಿಡಬೇಕು, ಕಾಮಕ್ರೋಧಗಳನ್ನು ದೂರ ಮಾಡಿಕೊಂಡಿರಬೇಕು, ಮನಸ್ಸು ನಿಶ್ಚಳವಾಗಿರಬೇಕು, ಇನ್ನೊಬ್ಬರ ಮೇಲೆ ಹಾಗೆ ಸಾಧಿಸೋದನ್ನು ಬಿಟ್ಟಿರಬೇಕು, ದ್ವೇಷ ಅಸೂಯೆ ಬಿಟ್ಟಿರಬೇಕು. ಪರಿಶುದ್ಧ ಭಕ್ತಿಯಿಂದ ಕೃಷ್ಣ ನನಗೆ ಕೇಳಿಸು ಅಂದರೆ ಕೇಳಿಸ್ಬಿಡ್ತಾನಂತ. ಅಂಥ ಮಹಾನುಭಾವರು ಇದ್ದರಲ್ಲ, ಎಂಥೆಂಥ ಜ್ಞಾನಿಗಳನ್ನು ಕಂಡಿಲ್ಲ. ವ್ಯಾಸ ತತ್ವಜ್ಞ ತೀರ್ಥರು ಸಾಮಾನ್ಯರೇ. ಆ ವೇಣುನಾದನಾದ ಕೃಷ್ಣನನ್ನೇ ಒಲಿಸ್ಕೊಂಡ ಮಹಾನುಭಾವರು ವ್ಯಾಸ ತತ್ವಜ್ಞ ತೀರ್ಥರು. ಅಂಥ ಅದ್ಭುತ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಂತೆ. ಅದೇ ವೇಣುನಾದದ ಕೃಷ್ಣನ ಮಹಿಮೆಯನ್ನು ಭಾಗವತ ವರ್ಣನೆ ಮಾಡ್ತದೆ. ನಮಗೆ ಆ ಭಕ್ತಿ ಬೇಕು, ಆ ವಿಶ್ವಾಸ ಬೇಕು, ಆ ಮನಸ್ಸು ನಿಶ್ಚಲಗೊಳಿಸಬೇಕು ದೇವರಲ್ಲಿ ಅಂತ ತೋರಿಸ್ಲಿಕ್ಕೆ ಈ ಕಥೆಗಳು. ಗೋಪಿಕೆಯರು ಹಾಗೆ ಮಾಡಿದ್ರು. ಅದೇ ರಾತ್ರಿಗಳಲ್ಲಿ ಗೋಪಿಕೆಯರು ಬಂದಾಗ ಅವರ ಕೈ ಹಿಡಿದು ಕೃಷ್ಣ ಅವರಿಗೆ ನರ್ತನ ಮಾಡಿಸ್ತಾ ಇದ್ದ. ಒಬ್ಬಳು ಗೋಪಿಕೆ ಮತ್ತೊಬ್ಬ ಕೃಷ್ಣ, ಮತ್ತೊಬ್ಬ ಗೋಪಿಕೆ ಮಗದೊಬ್ಬ ಕೃಷ್ಣ, ಮತ್ತೊಬ್ಬ ಗೋಪಿಕೆ ಮಗದೊಬ್ಬ ಕೃಷ್ಣ ಅಂತ ಹೀಗೆ ನಿಲ್ಲಿಸ್ತಿದ್ದಂತೆ ವೃತ್ತಾಕಾರದಲ್ಲಿ. ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಗಂಡಚುಂಬನ ಕುತೂಹಲ ಕಾಮ. ಇದೆಲ್ಲ ಕೃಷ್ಣನ ರಾಸಲೀಲೆ. ಮಂಡಲಾಕಾರದಲ್ಲಿ ಗೋಪಿಕೆಯರನ್ನು ನಿಲ್ಲಿಸಬೇಕು, ತಾನು ಗಾನ ಮಾಡಬೇಕು, ಒಂದು ರೂಪದಿಂದ ನಾದ ಮಾಡಬೇಕು, ಒಂದು ರೂಪದಿಂದ ವಾದ್ಯ ನರ್ತನ ಮಾಡಿಸ್ತಾ ಇದ್ದಾನೆ. ಮೈ ಮರೆತು ಕುಣಿತಿದ್ರಂತೆ ಕೃಷ್ಣನ ಗೋಪಿಕಾ ಸ್ತ್ರೀಯರು. ಕೃಷ್ಣನ ನಾದಕ್ಕೆ, ತಾಳಕ್ಕೆ, ಅವನು ಹಾಕ್ತಿದ್ದಂತಹ ಕುಣಿತಕ್ಕೆ. ಇಷ್ಟೆಲ್ಲ ಮಾಡುವಾಗ ರಾಸಲೀಲೆ ನೋಡಲಿಕ್ಕೆ ಯಾರು ಬಂದಿದ್ದರು? ವಾದಿರಾಜರು ಹೇಳ್ತಾರೆ, ಪ್ರೇಕ್ಷಕರಾಗಿ ಆ ಸಮಯದಲ್ಲಿ ಬಂದವರು ಬರೀ ಪಶು ಪಕ್ಷಿ ಪ್ರಾಣಿಗಳು ಬಂದಿದ್ವಂತೆ. ಯಸ್ಮಿನ್ ಉದ್ಯತಿ ನಾಗ ಕೇಕಿ ನಕುಲಾಹ. ಕೃಷ್ಣನ ರಾಸೋತ್ಸವ ನೋಡಲಿಕ್ಕೆ ಅಂತ ಹಾವು ಬಂದಿದ್ವಂತೆ, ನಾಗ. ಪಕ್ಕದಲ್ಲೇನೆ ಕೇಕಿ ನವಿಲುಗಳು, ನಕುಲ ಅಂದರೆ ಮುಂಗುಸಿ ಬಂದಿದ್ವಂತೆ. ಕೇಳಿದರೆ ಎಲ್ಲಾದರೂ ಹಾವು ನವಿಲು ಮುಂಗುಸಿ ಒಟ್ಟಿಗೆ ಇದ್ದದ್ದು ಕೇಳಿದರೆ? ಎಲ್ಲೂ ನೋಡಲಿಲ್ಲ. ರಾಸೋತ್ಸವಕ್ಕೆ ಬಂದಾಗ ಅವೆಲ್ಲ ಒಟ್ಟಿಗೆ ಇದ್ವಂತೆ. ಮತ್ತೆ ಇನ್ನಿಷ್ಟು ಪ್ರಾಣಿಗಳನ್ನು ವರ್ಣನೆ ಮಾಡ್ತಾರೆ. ಭೇರುಂಡ ಸಿಂಹದ್ವಿಪಾಹ. ಭೇರುಂಡ ಅಂತ ಪಕ್ಷಿ, ಸಿಂಹ, ಅದರ ಪಕ್ಕದಲ್ಲಿ ಆನೆಗಳ ಹಿಂಡು ಬಂದಿತ್ತಂತೆ. ಸಿಂಹ ಆನೆ ಒಟ್ಟಿಗೆ ಕೂತದ್ದು ನೋಡಿದ್ದೀರಾ ಎಲ್ಲಾದರೂ? ಚಿತ್ರದಲ್ಲಿ ನೋಡಬೇಕಷ್ಟೆ. ಪ್ರತ್ಯಕ್ಷವಾಗಿ ಬಂದಿದ್ದಾವೆ. ಕೃಷ್ಣನ ರಾಸೋತ್ಸವ ನೋಡಬೇಕು ಅನ್ನೋ ತವಕದಿಂದ ಅಂತದೆ ಭಾಗವತ. ಹಾಗೆ ಭೇರುಂಡ ಸಿಂಹದ್ವಿಪಾಹ ಗೋ ಶಾರ್ದೂಲ ಮೃಗಾಹ. ಆಕಳುಗಳು, ಹುಲಿ ಅದರ ಪಕ್ಕದಲ್ಲಿ ಜಿಂಕೆಗಳು ಬಂದಿದ್ದಾವೆ. ಎಂದಿದೆ ಇವೆಲ್ಲ ವಿರೋಧ? ಹುಟ್ಟಿನಿಂದ ಶತ್ರುಗಳು. ರಾಸೋತ್ಸವವನ್ನು ನೋಡುವ ತವಕದಲ್ಲಿ ನಾವು ಶತ್ರುಗಳು ಅನ್ನೋದು ಅವೆರಡಕ್ಕೂ ಮರೆತು ಹೋಗಿಬಿಟ್ಟಿತ್ತಂತೆ. ಹೀಗೆ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿದ್ದ ಹುಟ್ಟಿನ ವಿರೋಧವನ್ನೇ ಕೃಷ್ಣನ ರಾಸೋತ್ಸವ ನೋಡೋದರಿಂದ ಪರಿಹಾರ ಆಗಿಬಿಟ್ಟಿತ್ತು. ಯಾರ್ಯಾರು ಕೃಷ್ಣ ರಾಸೋತ್ಸವ ಚಿಂತನೆ ಮಾಡ್ತಾರೆ, ಅದು ಅಶ್ಲೀಲ ಅಲ್ಲ, ಅದು ಅಸಹ್ಯ ಅಲ್ಲ. ಅಂಗಸ್ಪರ್ಶದ ಆನಂದವನ್ನು ಮಾತ್ರ ಕೃಷ್ಣ ನೀಡಿದ. ಅಪ್ರಾಕೃತ ಚಿನ್ಮಯನಾದ ಶ್ರೀಹರಿ
ಅದನ್ನು ಅನುಸಂಧಾನ ಮಾಡಿದರೆ ನಮ್ಮೊಳಗಿರುವಂಥ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ವೈರವನ್ನು ಕೃಷ್ಣ ಕಳಿತಾನೆ ಅಂತನ್ಲಿಕ್ಕೆ ಈ ಚರಿತ್ರೆಯನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಇದು ಸತ್ಯವೂ ಹೌದು. ರಾಸೋತ್ಸವ ಸ್ಮರಣ ಲಾಲಸ ಮಾನಸಾನ. ರಾಸೋತ್ಸವ ಸ್ಮರಣ ಮಾಡ್ತಾ ಮಾಡ್ತಾ ಇದ್ದರೆ ಎಂಥೆಂಥ ಹೃದಯದ ರೋಗಗಳೆಲ್ಲ ಕಳೆದು ಹೋಗಿದೆ ಅಂತ. ಭಾಳ ಹೃದಯಕ್ಕೆ ಕಾಯಿಲೆ ಆಗಿದೆ ಅಂದರೆ ರಾಸೋತ್ಸವ ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ. ಎಂಥ ಅದ್ಭುತ ಕಥೆ. ಇಂಥ ರಾಸಲೀಲೆಯನ್ನು ಮಾಡಿದ ಕೃಷ್ಣನ ಚರಿತ್ರೆಯನ್ನು ಭಾಗವತ ಹೇಳ್ತದೆ. ಹಾಗೆ ಬೆಂಕಿ ಕಾಡಿಗೆ 2 ಬಾರಿ ಹತ್ಕೊಳ್ತಂತೆ. ಒಂದು ಬಾರಿ ಕಾಳಿಂಗ ಮರ್ದನ ಮಾಡಿದ ರಾತ್ರಿ ಧಗ 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 ಬೆಂಕಿ ಉರಿತಿದೆ. ಅದರ ಜ್ವಾಲೆಗಳೆಲ್ಲ ಗೋವುಗಳಿಗೆ, ಕೊಟ್ಟಿಗೆಗೆ ಬರ್ತಾ ಇದೆ. ಕೃಷ್ಣನನ್ನು ಶರಣು ಬಂದರೆ ಕೃಷ್ಣ ತನ್ನ ಬಾಯಿ ತೆಗೆದು ಬೆಂಕಿಯನ್ನೆಲ್ಲ ಬಾಯಿಯಿಂದಲೇ ಕುಡುದ ಅಂತ ಕಥೆ. ದಾವಾಗ್ನಿಪಾನ ಅಂತ ಚರಿತ್ರೆ. 2 ಬಾರಿ ನಡೀತು ಈ ಚರಿತ್ರೆ ಅಂತ ಭಾಗವತ ವರ್ಣನೆ ಮಾಡ್ತಾರೆ. ಯಾರು ಈ ದಾವಾಗ್ನಿಪಾನದ ಕಥೆಯನ್ನು ಕೇಳ್ತಾರೆ, ಹೇಳ್ತಾರೆ, ಅವರಿಗೇನು ಫಲ ಸಿಗ್ತದೆ? ದಾವಾಗ್ನಿ ಅಂದರೆ ಕಾಡುಗಿಚ್ಚು. ನಮ್ಮ ಬದುಕಿನಲ್ಲಿ ಒಂದು ಕಾಡುಗಿಚ್ಚು ಹತ್ಕೊಂಡಿದೆ. ದಾರಿದ್ರ್ಯ, ದೇವರ ವಿಷಯದಲ್ಲಿ ಜ್ಞಾನದ ದಾರಿದ್ರ್ಯ, ಸಂಸಾರದ ವಿಷಯದಲ್ಲಿ ವೈರಾಗ್ಯದ ದಾರಿದ್ರ್ಯ. ಅಂತೂ ದಾರಿದ್ರ್ಯ ನಮ್ಮನ್ನೇ ಕಾಡ್ತಾ ಇದೆ. ಭಕ್ತಿ ದಾರಿದ್ರ್ಯ. ಈ ಕಾಡುಗಿಚ್ಚನ್ನು ನಂದಿಸಬೇಕಾದ್ರೆ ಕೃಷ್ಣ ಒಬ್ಬನೇ ಸಮರ್ಥ. ಅವ ಮಾಡಿದ ಕಾಡುಗಿಚ್ಚಿನ ಪಾನದ ಕಥೆ ಕೇಳಿಬಿಟ್ರೆ ನಮ್ಮ ಬದುಕಿನಲ್ಲಿ ಜ್ಞಾನದ ದಾರಿದ್ರ್ಯ, ಭಕ್ತಿ ದಾರಿದ್ರ್ಯ, ಸಂಸಾರದಲ್ಲಿ ವೈರಾಗ್ಯ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಾನೆ ಅಂತ ಹಿರಿಯರು ಅನುಸಂಧಾನ ಮಾಡ್ತಾರೆ. ಇದೇ ಕೃಷ್ಣನನ್ನು ಅಕ್ರೂರನನ್ನು ಕಳಿಸಿ ಮಥುರಾ ಪಟ್ಟಣಕ್ಕೆ ಅಂತ ಬರ ಹೇಳಿದ ಕಂಸ. ಅವನಿಗೆ ಗೊತ್ತು, ನಾನು ಇನ್ಯಾರನ್ನು ಕಳಿಸ್ತೇನೆ, ಅವರು ಯಾರೂ ಬರ್ತಾನೇ ಇಲ್ಲ ವಾಪಸ್ ಮಥುರಾ ಪಟ್ಟಣಕ್ಕೆ. ಕೇಶಿನ ಕಳಿಸಿದ, ಬರಲೇ ಇಲ್ಲ. ಅರಿಷ್ಟನನ್ನು ಕಳಿಸಿದ, ಬರಲೇ ಇಲ್ಲ. ಹೋದವರೆಲ್ಲ ಮಥುರಾ ಪಟ್ಟಣದಿಂದ ಗೋಕುಲದಲ್ಲಿ ಬರ್ತಾನೇ ಇಲ್ಲ, ಸತ್ಯ ಹೋಗಿಬಿಡ್ತಾರೆ. ಅದಕ್ಕೆ ಈ ಬಾರಿ ಅಕ್ರೂರನನ್ನು ಕಳಿಸ್ತೇನೆ ಅಂತ ಕಳಿಸಿದ. ಅಕ್ರೂರನ ಮೂಲಕವಾಗಿ ಕೃಷ್ಣನನ್ನು ಮಥುರಾ ಪಟ್ಟಣಕ್ಕೆ ಬರಮಾಡಿಕೊಂಡ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ನಮಗೂ ಇದೊಂದು ತಿಳುವಳಿಕೆ ಕೊಡಲಿಕ್ಕೆ ಹೇಳಿದ್ದು. ಕೃಷ್ಣನನ್ನು ಬರಮಾಡ್ಕೊಳ್ಬೇಕಾದ್ರೆ ಅಕ್ರೂರ ಬೇಕು ಅಂತ ಹೇಳಿದ. ನಮ್ಮಲ್ಲಿ ಎಷ್ಟು ಕ್ರೌರ್ಯ ತುಂಬಿರ್ತದೆ. ನಮ್ಮ ಭಾರೀ ಕ್ರೌರ್ಯ, ನಮಗೆ ಬಹಳ ಕ್ರೌರ್ಯ. ಕ್ರೌರ್ಯ ಅಂದರೆ ಕ್ರೋಧದ ಮತ್ತೊಂದು ರೂಪ. ಅದು ಅತಿಶಯಿತವಾದ ಕ್ರೋಧ ಮನುಷ್ಯನನ್ನು ಹಾಳು ಮಾಡ್ತದೆ. ಹಾಗಾಗಿ ಆ ಕ್ರೌರ್ಯ ದೂರ ಆದರೆ ಅಕ್ರೂರರಾಗ್ತೀವಿ. ಅಕ್ರೂರನಾಗಿ ಕೃಷ್ಣನನ್ನು ಬರಮಾಡ್ಕೊಳ್ಳಿಕ್ಕೆ ಹೊರಟ್ರೆ ರಥದಲ್ಲಿ ಕೂತ್ಕೊಂಡು ಕೃಷ್ಣ ಬರ್ತಾನೆ ಅಂತ ಅರ್ಥ. ಅದಕ್ಕೆ ಕಂಸ ಅಕ್ರೂರನ ಮೂಲಕ ಕೃಷ್ಣನನ್ನು ಮಥುರಾ ಪಟ್ಟಣಕ್ಕೆ ಬರಮಾಡ್ಕೊಳ್ತಾನೆ. ಆ ರಾಜಬೀದಿಗಳಲ್ಲಿ ಕೃಷ್ಣ ವಿಹಾರ ಮಾಡಿದ, ಓಡಾಡಿದ. ಅಲ್ಲಿದ್ದಂಥ ರಜಕನನ್ನು ಕೊಂದು ಸೈರಂಧ್ರಿಗೆ ಅನುಗ್ರಹಿಸಿ ಬಿಲ್ಲಿನ ಹಬ್ಬದಲ್ಲಿ ಪಾಲ್ಗೊಂಡು ಬಿಲ್ಲು ಮುರಿದು ಚಾಣೂರ ಮುಷ್ಟಿಕರನ್ನು ಸಂಹಾರ ಮಾಡಿ ಕೋಲೆಯ ಪೀಠವನ್ನು ಕೊಂದು ಕಂಸನನ್ನು ಕೊಂದ ಅಂತ ಕಥೆ ಬರ್ತದೆ. ಅದನ್ನು ಮತ್ತೆ ಸಾಯಂಕಾಲ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ನಿನ್ನೆ ಕೃಷ್ಣನ ಶ್ಲೋಕ 5 ಬಾರಿ ಹೇಳಿದ್ವಿ. ಇವತ್ತು ಕೂಡ ಕೃಷ್ಣನ ಮತ್ತೊಂದು ಶ್ಲೋಕವನ್ನು ಚಿಂತನೆ ಮಾಡೋಣ. ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ